ಸಂದರ್ಭದಲ್ಲಿ ಹೂಡಿಕೆದಾರರ ಸ್ನೇಹ ಮಿಲನ ಎಂಬ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದೀಗ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಸಂಸ್ಥೆಯ ಮುಖ್ಯ ನಿರ್ದೇಶಕರಾದ ಲೋಕೇಶ್ ಶೆಟ್ಟಿಯವರು ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕಾಗಿ ಕೋರಿಕೆ. ನಮ್ಮ ಇಂದಿನ ಅತಿಥಿಗಳಾದ ಕೇಶವ ಬಲ್ಲುಕರಾಯ್ ಇವರು ಮತ್ತು ವಿಲಾಸ್ ಪ್ರಭುರವರು ಹಾಗೂ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ನಿತಿನ್ ಅಥಾವರ್, ಪ್ರಕಾಶ್ ದೇವಾಡಿಗ, ಪ್ರಶಾಂತ್ ಶೆಟ್ಟಿಯವರು ವೇದಿಕೆಗೆ ಆಸೀನರಾಗಬೇಕಾಗಿ ಕೋರಿಕೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕವಾಹನ ಸರ್ವಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕವಾಹನ ಸರ್ವಾಲಂಕೃತನೇ ಗಜಾನನ. ಆದಿಪೂಜಿತ ನೀನು ವೇದವಂದಿತ ನೀನು, ಆದಿಪೂಜಿತ ನೀನು ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಮೋದಕ ಪ್ರಿಯ ನೀನು ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. Welcome to you, sir. I request our Managing Director to present the bouquet to Keshav Ballukar, esteemed guest Vilas Prabhu, Inspector in Deputy Register of Cooperative Society. We are truly privileged to have joined us on this special occasion as we celebrated the 16th successful. On behalf of everyone, I extend warm welcome to you, sir. Our Managing Director to present the bouquet to Vilas Prabhu as a respect and appreciation. On behalf of everyone, I extend a warm welcome our Director Nitin Athavar on this special occasion. I invite our Assistant Branch Manager Jinesh K to present the bouquet to Nitin sir as a token of our respect and appreciation. Now I welcome our Director Prakash Devadiga to this special occasion. I invite our Business Development Manager Sukesh Shetty to present the bouquet to Prakash as a token of our respect and appreciation. Now I welcome our Director Prasad Shetty to this special occasion. I invite our Senior Accountant Sandeep Kumar to present the bouquet to Prasad Shetty to token of our respect and appreciation. Now I extended and special welcome to all our investors, agents, well-wishers for this special occasion. ಅಧರ್ಮದಿಂದ ಧರ್ಮದೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ದಾರಿ ತೋರಿಸುವ ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. Just a single lamp can light many others without diminishing its own glow. May this celebration of 16th years inspire and growth, unity and endless possibility for Navachetana Chits Company Private Limited. Now I request our esteemed guests and leaders to come forward and join us in lighting the ceremonial lamp. Shubham kurutvam kalyanam arogyam dhana sampadah shatru buddhi vinashaya deepajyotir namostute deepajyotir namostute shubham kurutvam kalyanam. ನಮ್ಮ ಸಂಸ್ಥೆಯ ಗೌರವಾನ್ವಿತ ಗ್ರಾಹಕರಾದ ಶ್ರೀ ಗಿರಿಧರ್ ಭಟ್ರವರು ದೀಪ ಪ್ರಜ್ವಲನೆಯಲ್ಲಿ ಭಾಗವಹಿಸಬೇಕಾಗಿ ಕೋರಿಕೆ.
ನಮ್ಮ ಸಂಸ್ಥೆಯ ಇನ್ನೋರ್ವ ಗೌರವಾನ್ವಿತ ಹೂಡಿಕೆದಾರರಾದ ರವೀಂದ್ರ ಶೀಟ್ ಇವರೂ ಕೂಡ ದೀಪ ಪ್ರಜ್ವಲನೆಯಲ್ಲಿ ಭಾಗವಹಿಸಬೇಕಾಗಿ ಕೋರಿಕೆ. मे पापं सन्ध्यादीपनमोऽस्तु ते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः. ದೀಪಂ ಬ್ರಹ್ಮಸ್ವರೂಪಂ ದೀಪಂ ಪಾಪನಾಶನಂ ದೀಪಂ ಜ್ಞಾನಸ್ವರೂಪಂ ದೀಪಂ ದಾರಿದ್ರ್ಯನಾಶನಂ ದೀಪಂ ಮಾತೃಸ್ವರೂಪಂ
my absolute honor to invite our Managing Director, Lokesh Shetty, share their journey of this milestone. ಕೇಶವ ಬಲುಕುರಾಯ ಸರ್ ಅವರೇ, ಹಾಗೆ ನಮಗೆ ಚಿಟ್ಟನ್ನು ಕಂಟ್ರೋಲಿಂಗ್ ಅಥಾರಿಟಿ ಯಾರಂದರೆ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಫ್ ಚಿಟ್ಸ್ ಆ್ಯಂಡ್ ಕೋಆಪರೇಟಿವ್ ಸೊಸೈಟಿ DR. ಎಲ್ಲ ಕೋಆಪರೇಟಿವ್ ಸೊಸೈಟಿಗಳನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅವರೇ ನಮ್ಮ ಚಿಟ್ಸ್ ವ್ಯವಹಾರವನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ಡೆಪ್ಯೂಟಿ ರಿಜಿಸ್ಟ್ರ್ ಬರಬೇಕಿತ್ತು, ಅವರು ಮೈಸೂರಿನಲ್ಲಿ ಸ್ವಲ್ಪ ಸ್ಟ್ರಕ್ ಆದ ಕಾರಣ ಬೆಳಿಗ್ಗೆ ನನಗೆ ಬಯೋಡಾಟ ಕಳಿಸಿಕೊಟ್ಟಿದ್ದರು, ಮಧ್ಯಾಹ್ನ ಆಗೋಗೆ ಹೇಳಿದರು ನಾನು ಸೂಪರ್ಟೆಂಡ್ ಇವರನ್ನು ವಿಲಾಸ್ ಅವರನ್ನು ಕಳಿಸ್ತೇನೆ, ನನಗೆ ಸ್ವಲ್ಪ ಬರಲಿಕ್ಕೆ ಅನಾನುಕೂಲ ಆಗ್ತದೆ. ಸೊ ಅವರ ಪರವಾಗಿ ವಿಲಾಸ್ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿದ್ದಾರೆ. ನಮ್ಮ ಎಲ್ಲ ಚೀಟಿಯ ಅಪ್ರೂವಲ್ ಇರ್ಬೋದು, ನಮ್ಮ ಎಲ್ಲ ಟ್ರಾನ್ಸಾಕ್ಷನನ್ನು ಸರಿಯಾಗಿ ನೋಡಿಬಿಟ್ಟು ನಮಗೆ ಅಪ್ರೂವಲ್ ಕೊಡುವವರು. ಸೊ ಅವರನ್ನು ನಾನು ಸ್ಮರಿಸುತ್ತಾ, ಮತ್ತು ನಮ್ಮ ಜೊತೆ ನಮ್ಮ ಕಂಪನಿಯ ಡೈರೆಕ್ಟರ್ಸ್, ನಮ್ಮ ಈ ಪಿಲ್ಲರ್ಸ್, ನಮ್ಮ ಕಂಪನಿಗೆ ಹೇಗೆ 4 ಪಿಲ್ಲರ್ಸ್ ಇದೆ, ಆ ಉಳಿದ 3 ಡೈರೆಕ್ಟರ್ಸ್ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಅತಿಥಿಗಳ್ಯಾರು ಅಂದರೆ ನಮ್ಮ ಪ್ರೀತಿಯ ಗ್ರಾಹಕರು. ಯಾಕಂತ ಹೇಳಿದರೆ ಯಾವುದೇ ವ್ಯವಹಾರ ಇರಲಿ, ಸಂಸ್ಥೆ ಇರಲಿ, ಉದ್ದಿಮೆ ಇರಲಿ, ಉತ್ತಮ ಗ್ರಾಹಕರಿದ್ದರೆ ಮಾತ್ರ ಆ ಸಂಸ್ಥೆ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ. ಸೊ ನಮಗೆ ಇವತ್ತು ಕಸ್ಟಮರನ್ನು ಒಂದು ಒಟ್ಟಿಗೆ ಸೇರಿಸಲಿಕ್ಕೆ ಯಾಕೆ ನಾವು ಆಲೋಚನೆ ಮಾಡಿದ್ದೇವೆ ಅಂತ ಹೇಳಿದರೆ, 15 ವರ್ಷ ನಾವು ಜೂನ್ 2009ರಲ್ಲಿ ನಮ್ಮ ಕಂಪನಿ ಮ್ಯಾಂಗ್ಳೂರ್ ಬಲ್ಮಠ ಬ್ಯೂಟಿ ಪ್ಲಾಜಾ ಬಿಲ್ಡಿಂಗಲ್ಲಿ ನಾವು ಪ್ರಾರಂಭ ಮಾಡಿದೆವು. ಆನಂತರ ವಿದಿನ್ ಒಂದು 3 ಮಂತ್ಸಲ್ಲಿ ನಾವು 3 ಬ್ರ್ಯಾಂಚ್ ಓಪನ್ ಮಾಡಿದ್ದೇವೆ, ಪುತ್ತೂರಲ್ಲಿ, ಉಡುಪಿಯಲ್ಲಿ ಮತ್ತು ನೆಕ್ಸ್ಟ್ ಕುಂದಾಪುರ. ಹಾಗೆಯೇ ವಿದಿನ್ 9 ಮಂತ್ಸಲ್ಲಿ ನಾವು 7 ಬ್ರ್ಯಾಂಚ್ ಶಾಖೆಗಳನ್ನು ಓಪನ್ ಮಾಡಿದ್ದೇವೆ. ಸೊ ನಮ್ಮ ಇಂಟೆನ್ಷನ್ಸ ಥ್ರೂಔಟ್ ಕರ್ನಾಟಕ ಬ್ರ್ಯಾಂಚಸ್ ಮಾಡೋದಿತ್ತು. ಮತ್ತು ನಾವು 7 ಬ್ರ್ಯಾಂಚ್ ಆದಮೇಲೆ ನಾವು ಸರ್ವಿಸ್ ಸೇವೆ, ಈ ಬ್ರ್ಯಾಂಚ್ ಮಾಡೋದಕ್ಕಿಂತ ನಾವು ಜನರಿಗೆ ಕರೆಕ್ಟಾದ ಸೇವೆ ಕೊಡೋದು ಮುಖ್ಯ ಅಂತ ಆಲೋಚನೆ ಮಾಡಿಕೊಂಡು ಬ್ರಾಂಚ್ ಎಕ್ಸ್ಪಾನ್ಷನನ್ನು ಸ್ವಲ್ಪ ಸ್ಲೋ ಮಾಡಿ ನಾವು ಜನರ ಸರ್ವಿಸ್ ಮತ್ತು ನಾವು ಉತ್ತಮ ರೀತಿಯಲ್ಲಿ ವ್ಯವಹಾರವನ್ನು ನಡೆಸುವ ಆ ಉದ್ದೇಶ ಇಟ್ಕೊಂಡು ನಾವು ಆನಂತರ ನಿರಂತರ, ಈಗ ನೀವು ನೋಡಿದ್ರಿ LED ಈಗಾಗಲೇ ಸ್ಕ್ರೀನ್ ನೋಡಿದ್ರಿ. ಯಾಕಂತ ಹೇಳಿದರೆ ಇದು ನಮ್ಮ ಹೆಗ್ಗಳಿಕೆ ಅಂತಲ್ಲ, ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ, ನಿಮ್ಮ ಆ ಸಿನ್ಸಿಯರಿಟಿಯಿಂದ ನಾವು ಇವತ್ತು ಅಷ್ಟು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯಿತು. 1028 ಕೋಟಿ ಆಕ್ಷನ್ ಟರ್ನ್ ಓವರ್ ಮಾಡಿ 965 ಕೋಟಿ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ನಾವು ಮಾಡೋದಂತ ಹೇಳಿದರೆ ಅದು ಚಿಕ್ಕ ವಿಷಯ ಅಲ್ಲ. ಅದೆಲ್ಲ ನಿಮ್ಮ ಗ್ರಾಹಕರಿಗೆ, ನಮ್ಮ ಪ್ರೀತಿಯ ಗ್ರಾಹಕರಿಗೆ ಅದು ಸಲ್ಲಬೇಕಾದ್ದು. ಆ ಚಿಟ್ ಫಂಡ್ ಅಂದ ತಕ್ಷಣ ಕೆಲವರಿಗೆ ತಪ್ಪು ಮಾಹಿತಿಗಳಿರುತ್ತೆ. ಆದರೆ ನಾವು ಓವರಾಲ್ ನೋಡಿದರೆ ಎಲ್ಲ, ಈಗ ತಮಿಳ್ನಾಡು ಫಾರ್ವರ್ಡೆಡ್ ಸ್ಟೇಟಲ್ಲಿ ತಮಿಳ್ನಾಡು ಇರ್ಬೋದು, ಕೇರಳದಲ್ಲಿ ಗೌರ್ಮೆಂಟ್ KSFC ಚಿಟ್ ನಡೆಸ್ತಾ ಇದೆ, ಕರ್ನಾಟಕದಲ್ಲಿ MSL ಗೌರ್ಮೆಂಟ್ ಚಿಟ್ ನಡೆಸ್ತಾ ಇದೆ. ಆದರೆ ಪ್ರೈವೇಟ್ ಕಂಪನೀಸ್ ಕಂಟ್ರೋಲ್ಡ್ ಬೈ ಗೌರ್ಮೆಂಟ್, ಎಲ್ಲ ನಮ್ಮ ಟ್ರಾನ್ಸಾಕ್ಷನನ್ನು ಕಂಟ್ರೋಲ್ ಅವರೇ ಮಾಡ್ತಾರೆ. ಸೆಕ್ಯೂರಿಟಿಯನ್ನು ಹೇಗೆ ಇಡಬೇಕು, ಪ್ರತಿ ಅಪ್ರೂವಲ್ ಇರ್ಬೋದು, ಎಲ್ಲ ಅವರೇ ಮಾಡ್ತಾರೆ. ಇಲ್ಲಿ ಅದೇ ಭದ್ರತೆ, ಅದೇ ಸೆಕ್ಯೂರಿಟಿ ಸಿಸ್ಟಮಲ್ಲಿ ರನ್ ಆಗೋ ಕಾರಣ ಜನರ ಹಣಕ್ಕೆ ಆ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಜನರ ಹಣಕ್ಕೆ ಭದ್ರತೆ ಖಂಡಿತವಾಗಿ ಇದ್ದೇ ಆ ವ್ಯವಹಾರ ನಡೆಯುವ ಕಾರಣ ನಾವು ಇಷ್ಟು ಲಾಂಗ್ ಇಯರ್ ಹೋಗಲಿಕ್ಕೆ ಸಾಧ್ಯವಾಯಿತು. ಮತ್ತೊಂದು ವಿಶೇಷ ಏನಂತ ಹೇಳಿದರೆ, ಚಿಟ್ಟಲ್ಲಿ ಇಂಟ್ರೆಸ್ಟ್ ಎಂಬುದನ್ನು ನಾವು ನಿಮಗೆ ಚಾರ್ಜ್ ಮಾಡುವ ವಿಷಯ ಬರೋದಿಲ್ಲ. ಚಿಟ್ ಅದು ನಿಮ್ಮ ಒಳಗೆ ನಿಮ್ಮ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಇರ್ಬೋದು, ನಿಮ್ಮ ಪ್ರಾಫಿಟ್ ಇರ್ಬೋದು, ನೀವು ಕ್ಯಾಲ್ಕುಲೇಟ್ ಮಾಡಿ ತೆಗೊಳ್ಳುವ ಆಪ್ಷನ್ಸ್. ಯಾಕಂತ ಹೇಳಿದರೆ ನಾವು ಬ್ಯಾಂಕಲ್ಲಿ ಒಂದು ಲೋನಿಗೆ ಹೋದಾಗ ಬ್ಯಾಂಕಿನಲ್ಲಿ ಎಲ್ಲ ಡಾಕ್ಯುಮೆಂಟ್ ಕೊಟ್ಟು ಕೂಡ ಬ್ಯಾಂಕ್ ಮ್ಯಾನೇಜರ್ ಎಸ್ ಅಂದರೆ ಮಾತ್ರ ನಿಮಗೆ ಲೋನ್ ಸಿಗ್ತದೆ. ಆದರೆ ಚಿಟ್ಟಲ್ಲಿ ನೀವು ಒಮ್ಮೆ ಸಬ್ಸ್ಕ್ರಿಪ್ಷನ್ ಮಾಡಿದ ತಕ್ಷಣ ನಿಮಗೆ ಒಂದು ರೈಟ್ ಬಂದುಬಿಡುತ್ತೆ, ನೀವು ಆಕ್ಷನಲ್ಲಿ ಬಂದು ಕೂತ್ಕೊಂಡು ಆಕ್ಷನ್ ತೆಗಿಬೋದು. ಯಾಕಂತ ಹೇಳಿದ್ರೆ ದ್ಯಾಟ್ ಈಸ್ ಯುವರ್ ರೈಟ್. ಸೊ ಆದ ಕಾರಣ ಚಿಟ್ ಎಂಬುದು ಒಂದು ರಿಲೇಷನ್ಶಿಪ್, ನಮಗೂ ಕಸ್ಟಮರಿಗೂ ಕಂಪನಿಯ ನಡುವಲ್ಲಿ ಒಂದು ರಿಲೇಷನ್ಶಿಪ್ ಬಿಲ್ಡಪ್ ಆಗ್ತದೆ. ಆನಂತರ ಅದು ತಿಂಗಳು ಒಂದು ಆಕ್ಷನಲ್ಲಿ ನಿಮಗೆ ಬಂದು ನಿಮ್ಮ ವರ್ಕೌಟ್ ಆಗುವ ಮೊತ್ತಕ್ಕೆ ನೀವು ಆಕ್ಷನ್ ಮಾಡಿ ತೆಗೊಳ್ಳುವ ಒಂದು ಅವಕಾಶ ಇರುತ್ತೆ. ಸೇವಿಂಗ್ಸ್ ಮೋರ್ ದ್ಯಾನ್, ಕೆಲವರು ಚಿಟ್ಟಲ್ಲಿ ಬಾರೋಯಿಂಗ್ ಜಾಸ್ತಿ ಜನ ಲೈಕ್ ಮಾಡ್ತಾರೆ, ಕೆಲವರು ಸೇವಿಂಗ್ಸ್ ಎರಡೂ ಪರ್ಸನ್ಸು ಅಲ್ಲಿ ಸೇರ್ತಾರೆ. ಅಂದರೆ ಒಂದು ಚಿಟ್ ಈಸ್ ದ ಟ್ರಾನ್ಸಾಕ್ಷನ್ ವೇರ್ ಯು ಕ್ಯಾನ್ ಸೇವ್ ಆರ್ ಬಾರೋ, ಎರಡೂ ವಿಷಯವು ಒಂದೇ ಟ್ರಾನ್ಸಾಕ್ಷನಲ್ಲಿ ಸಿಗೋದು, ಅದು ಚಿಟ್ ಟ್ರಾನ್ಸಾಕ್ಷನಲ್ಲಿ ಮಾತ್ರ. ಯಾಕಂತ ಹೇಳಿದರೆ ಬೇರೆ ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ
ಅದು ನಿಮಗೆ ಒಂದು ಟೈಮಲ್ಲಿ ಬೇಕಂತ ಹೇಳುವಾಗ ನೀವು ಅಲ್ಲಿ ನಿಬಂಧನೆಗಳಿಗೆ ಅನುಗುಣವಾಗಿ ಒಂದು ಡಿಡಕ್ಷನ್ ಏನಾದರೂ ಒಂದು ಮಾಡಿ ತೆಗಿಬೇಕಾಗ್ತದೆ. ಆದರೆ ಚಿಟ್ಟಲ್ಲಿ ನೀವು 5 ತಿಂಗಳು ಕಟ್ಟಿ 4 ಕಂತು ಕಟ್ಟಿಯೂ ಮೋರ್ ಅಮೌಂಟನ್ನು ತಗೊಳ್ಳೋ ಒಂದು ಅವಕಾಶಗಳಿರೋದು ದಟ್ ಈಸ್ ಚಿಟ್ ಟ್ರಾನ್ಸಾಕ್ಷನಲ್ಲಿ ಮಾತ್ರ. ಇಡೀ ಇಂಡಿಯಾದಲ್ಲಿ ನೋಡಿದರೆ ಇಡೀ ವರ್ಲ್ಡ್ ವೈಡ್ ಚಿಟ್ ಟ್ರಾನ್ಸಾಕ್ಷನ್ ಇದೆ, ಆದರೆ ಬೇರೆ ಬೇರೆ ಹೆಸರಲ್ಲಿ ಅದು ನಡೀತದೆ. ಇಂಡಿಯಾದಲ್ಲಿ ಸಹ ಹಾಗೆ ಚಿಟ್ಟಲ್ಲಿ ತುಂಬ ಪರ್ ಡೇ ಟ್ರಾನ್ಸಾಕ್ಷನ್ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ಮೋರ್ ದ್ಯಾನ್ 15,000 crore ಪರ್ ಡೇ ಟ್ರಾನ್ಸಾಕ್ಷನ್ ಎಲ್ಲ ಕಂಪನಿ ಸೇರಿ ನಡೀತದೆ. ಸೊ ಆದ ಕಾರಣ ಚಿಟ್ ಇಂಡಸ್ಟ್ರಿ ಅದು ದೊಡ್ಡ ವಾಸ್ಟ್ ಇಂಡಸ್ಟ್ರಿ, ಆದರೆ ನಾವು ಅದನ್ನು ಹೇಗೆ ಯುಟಿಲೈಸ್ ಮಾಡಬೇಕು ಅದು ಗೊತ್ತಿರಬೇಕು. ನಮ್ಮಲ್ಲಿ ಇವತ್ತು ಮುಖ್ಯ ನಮಗೆ ಇವತ್ತು ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಈ 15 years ಜರ್ನಿಯಲ್ಲಿ ನಮ್ಮೊಟ್ಟಿಗೆ ಬೆನ್ನೆಲುಬಾಗಿ ನಿಂತು ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನಮ್ಮಲ್ಲಿ ಕಸ್ಟಮರ್ ಆಗಿದ್ದುಕೊಂಡು ಸ್ಟಿಲ್ ನಮಗೆ ಪ್ರೋತ್ಸಾಹ ಮಾಡ್ತಾ ಇರುವ ಕೆಲವು ಕಸ್ಟಮರನ್ನು ನಾವು ಇವತ್ತು ಒಂದು ಹಾನರ್ ಮಾಡುವ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದೇವೆ. ಯಾಕಂತ ಹೇಳಿದರೆ ಅದು ಕರ್ತವ್ಯ ಕೂಡ ಹೌದು. ಯಾಕಂತ ಹೇಳಿದರೆ ಕಸ್ಟಮರ್ ಈಸ್ ಗಾಡ್. ಎಲ್ಲ ಇದರಲ್ಲಿ ಒಳ್ಳೆ ಕಸ್ಟಮರ್ಸ್ ಇದ್ದಾಗ ಮಾತ್ರ ಆ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ. ಸೊ ನಮ್ಮಲ್ಲಿ ಈಗ ಪರ್ಸೆಂಟೇಜ್ ಆಫ್ ನಾವು ರಿಕವರಿ ತಗೊಂಡ್ರು ಕೂಡ ನಾವು ಮೋರ್ ದ್ಯಾನ್ 98% ಆ ರಿಕವರಿ ಪರ್ಸೆಂಟೇಜನ್ನು ಮೇಂಟೈನ್ ಮಾಡಿದ್ದೇವೆ. ಇಲ್ಲಿವರೆಗೆ ನೀವು ನೋಡಿದ್ರಿ 18,900 ಸಮಥಿಂಗ್ ಜನರಿಗೆ ನಾವು ಪ್ರೈಸ್ ಮನಿ ಪೇಮೆಂಟನ್ನು ಮಾಡಿದ್ದೇವೆ. ಅಂದರೆ ಇಷ್ಟು ಜನರಿಗೆ ನಾವು ಪ್ರಾಂಪ್ಟಾಗಿ ಡೇಟಿಗೆ ಆ ಪೇಮೆಂಟ್ ಮಾಡಬೇಕಿದ್ರೂ ಕೂಡ ನಿಮ್ಮ ಕಲೆಕ್ಷನ್ ನಿಮ್ಮ ಟೈಮಿಗೆ ನೀವು ಕಟ್ಟುವ ಹಣದಿಂದ ಮಾತ್ರ ಅದು ಸಾಧ್ಯವಾಗ್ತದೆ. ಸೊ ಖಂಡಿತವಾಗಿಯೂ ಇನ್ನು ಮುಂದೆ ಕೂಡ, ಯಾಕಂತೇಳಿದರೆ ನಾವು ಸ್ಲೋಲಿ ಒಂದು ಸುಳ್ಯದಲ್ಲಿ ಅಥವಾ ಸುರತ್ಕಲಲ್ಲಿ ನಾವೊಂದು ಚಿಕ್ಕದಾಗಿ ಬ್ರಾಂಚನ್ನು ಎಕ್ಸ್ಪಾನ್ಷನ್ ಪ್ಲ್ಯಾನ್ಸ್ ನಮ್ಮ ಹತ್ರ ಇದೆ. ಯಾಕಂತೇಳಿದರೆ ಸರ್ವಿಸ್ ದೃಷ್ಟಿಯಿಂದ ನಮಗೆ ಕಸ್ಟಮರ್ ಜಾಸ್ತಿ ಆದಾಗ ಒಂದು ಬ್ರಾಂಚಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಆಗದಿರುವಾಗ ನಾವು ಆ ಪ್ಲ್ಯಾನ್ ಆಲೋಚನೆಯಲ್ಲಿದ್ದೇವೆ. ಹಾಗೆ ಅದರೊಟ್ಟಿಗೆ ನಮ್ಮದು ಕಂಪನಿಯೊಟ್ಟಿಗೆ ಮೈಕ್ರೋ ಫಿನಾನ್ಸನ್ನು ನಾವು ಹ್ಯಾಂಡಲ್ ಮಾಡ್ತೇವೆ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಚಿಟ್ ಕಾನ್ಸೆಪ್ಟಲ್ಲಿ ಅವರಿಗೆ ಅಗತ್ಯಕ್ಕೆ ಹಣ ಸಿಗೋದಿಲ್ಲ, ಆಗ ಎಮರ್ಜೆನ್ಸಿ ಟೈಮಲ್ಲಿ ಅವರಿಗೆ ಲೋನ್ ಫೆಸಿಲಿಟಿ ದಟ್ ಈಸ್ ಸಪ್ರೇಟ್ ಎಂಟಿಟಿ. ನಮ್ಮದು ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಇದೆ ನವಚೇತನ ಫಿನಾನ್ಸ್, ಅದರ ಮುಖಾಂತರ ನಾವು ಕೊಡ್ತೇವೆ. ಈವನ್ ಗೋಲ್ಡ್ ಫೈನಾನ್ಸ್ ನಮಗೆ ಪರ್ಮಿಷನ್ ಇದೆ. ನಾವು ಅದನ್ನು ಮುಂದಿನ ದಿವಸದಲ್ಲಿ ಎಲ್ಲ ಫುಲ್ ಫ್ಲೆಡ್ಜ್ಡ್ ಫೈನಾನ್ಷಿಯಲ್ ಪ್ರಾಡಕ್ಟನ್ನು ಮಾಡುವ ಪ್ಲ್ಯಾನಲ್ಲಿ ಇದ್ದೇವೆ. ಸೊ ಇವತ್ತು ನಾನು ಇಲ್ಲಿ ವೇದಿಕೆಯಲ್ಲಿ ನಮ್ಮನ್ನು ನಾವು ಬೆನ್ನು ತಟ್ಟಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮ ಎಲ್ಲ ಒಂದು ಸಹಕಾರದಿಂದ, ನಿಮ್ಮ ಎಲ್ಲ ಒಂದು ಇಲ್ಲಿವರೆಗೆ ಜರ್ನಿ ಒಟ್ಟಿಗೆ ನಮಗೆ ಕೊಟ್ಟ ನಿಮ್ಮ ಒಂದು ಪ್ರೋತ್ಸಾಹದಿಂದ ನಾವು ಈ ಅಚೀವ್ಮೆಂಟ್ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ನಮ್ಮ ಈಗ ಪ್ರೆಸೆಂಟ್ 6,500 ಈಗ ನೀವು ನೋಡಿದ್ರಿ ಲೈವ್ ಕಸ್ಟಮರ್ಸ್ ಇದ್ದಾರೆ. ಅಂದರೆ ವರ್ಷಕ್ಕೆ 120 ಕೋಟಿಗೂ ಮಿಗಿಲಾದ ಆಕ್ಷನ್ ಟರ್ನ್ ಓವರ್ ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಕಂಪನಿಯ ಒಂದು ಚಿಕ್ಕ ನಿಮಗೆ ಪರಿಚಯ ಅಂತ ಹೇಳ್ತೇನೆ. ಸೊ ಇನ್ನು ಮುಂದೆ ಕೂಡ ನಾನು ನಿಮ್ಮ ಹತ್ರ ಬೇಡಿಕೊಳ್ಳೋದಿಷ್ಟೇ, ಕಸ್ಟಮರ್ ಪ್ರಾಂಪ್ಟಾಗಿ ಕಟ್ಟಿದರೆ ಮಾತ್ರ ನಾವು ಟೈಮಿಗೆ ಪ್ರಾಂಪ್ಟಾಗಿ ನಾವು ಹಣವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಆಗ್ತದೆ. ಚಿಟ್ ಈಸ್ ದ ಸಿಸ್ಟಮ್. ಅಲ್ಲಿ ಹೇಗೆ ಅಂತ ಹೇಳಿದರೆ ಎವ್ರಿ ಮಂತ್ ಎಲ್ಲ ಕ್ರೋರ್ಸ್ ಟುಗೆದರ್ ಜನರ ಹತ್ರ ಹಣ ಹೋಗಿರುತ್ತೆ. ಅದು ಒಂದು ಇನ್ಸ್ಟಾಲ್ಮೆಂಟ್ ಆಗಿ ಒಂದು ಮಂತಲ್ಲಿ ಬಂದು ಡಾಕ್ಯುಮೆಂಟ್ ಆಗಿ ರೀಕಲೆಕ್ಟ್ ಆಗಿ ವಾಪಸ್ ರೀಪೇಮೆಂಟ್ ಆಗಬೇಕು. ಇಲ್ಲಿ ಅಂದರೆ ಯಾವುದೇ ಜನರ ಹಣವನ್ನು ಕಂಪನಿ ಹೋಲ್ಡ್ ಮಾಡುವ ಯಾವುದೇ ಪ್ರಮೇಯವೇ ಬರೋದಿಲ್ಲ. ಯಾಕಂದರೆ ಕೆಲವು ಕಡೆ ತಿಳ್ಕೊಳ್ತಾರೆ, ನೀವು ಪಬ್ಲಿಕ್ ಮನಿಯನ್ನು ನಾವು ಹೋಲ್ಡ್ ಮಾಡಿ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡ್ಬೋದಾ ಅಥವಾ ಇನ್ನೊಂದು ಕಡೆ ಡೈವರ್ಷನ್ ಮಾಡ್ಬೋದಾ, ಆ ಸಿಸ್ಟಮೇ ಬರೋದಿಲ್ಲ. ಚಿಟ್ ಈಸ್ ದ ಸಿಸ್ಟಮ್. ಅಲ್ಲಿ ನೀವೀಗ ಒಂದು 100 ರೂಪೀಸ್ ನೀವು ಮಂತ್ಲಿ ಕಲೆಕ್ಟ್ ಮಾಡೋದಿದ್ದರೆ ಮ್ಯಾಕ್ಸಿಮಮ್ 30% ಬಿಡ್ ಪರ್ಸೆಂಟೇಜ್ ಇದ್ದಾಗ 70 ರೂಪೀಸ್ ಒಬ್ಬ ಪರ್ಸನಿಗೆ ಹೋಗುತ್ತೆ. 30%ಅಲ್ಲಿ 5% ಆ್ಯಸ್ ಪರ್ ಗೌರ್ಮೆಂಟ್. ನಾವು ಸಹ ಇದರಲ್ಲಿ ಚಾರ್ಜಸ್ ನೋಡಿ 5% ಗೌರ್ಮೆಂಟ್ ಫಿಕ್ಸ್ ಮಾಡಿರೋದು. ನಾವು ಬೇಕಾದಾಗ ಯಾವುದೇ ಚಾರ್ಜ್ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಆ 5% ಬಿಟ್ಟು ಉಳಿದ 25% ರಿಟರ್ನ್ ನಿಮಗೆ ಡಿವಿಡೆಂಟ್ ಆಗಿ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಸೊ 100 ರೂಪೀಸಿಗೆ 100 ರೂಪೀಸು ಆ ಮಂತಲ್ಲಿ ಸೆಟ್ಲ್ ಆಗ್ತದೆ. ಸೊ ಯಾವುದೇ ಪಬ್ಲಿಕ್ ಮನಿ ನಮ್ಮಲ್ಲಿ ಡೆಪಾಸಿಟ್ ಆಗಿ ಹೋಲ್ಡ್ ಆಗೋದಾಗಲಿ ಅಂಥ ಪ್ರಮೇಯ ಬರೋದಿಲ್ಲ. ಇದು ಎಲ್ಲರಿಗೆ ಮಾಹಿತಿಗಾಗಿ ಹೇಳ್ತಾ ಇದ್ದೇನೆ, ಗೊತ್ತಿರ್ಬೋದು ನಿಮಗೆ. ಇದೇ ಕಾರಣ ನಾವು ಸಹ ಡೆಪ್ಯೂಟಿ ರಿಜಿಸ್ಟ್ರಿಗೆ ಅವರ ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ, ಪ್ರತಿ ಗ್ರೂಪ್ ಮಾಡುವ ಸಂದರ್ಭದಲ್ಲಿ ನಾವು ಅಷ್ಟೇ ವ್ಯಾಲ್ಯೂ ಆಫ್ ನ್ಯಾಷನಲೈಸ್ಡ್ ಬ್ಯಾಂಕಿದೆ FD ಅನ್ನು ಪ್ಲಡ್ಜ್ ಮಾಡಿ ಪರ್ಮಿಷನ್ ತೆಕ್ಕೊಂಡು ಪ್ರತಿ ನಿಮ್ಮ ಆಕ್ಷನನ್ನು ಸಹ ಮಂತ್ಲಿ ಫೈಲ್ ಮಾಡಲಿಕ್ಕೆ ಇರ್ತದೆ. ಎವ್ರಿ ಮಂತ್ ಯಾರು ಆಕ್ಷನ್ ತೆಗಿತಾರೆ, ಎಷ್ಟಕ್ಕೆ ಹೋಯಿತು, ಆ ಬಿಡ್ ಪರ್ಸೆಂಟೇಜ್ ಎಷ್ಟು ಡಿವಿಡೆಂಟ್ ಕೊಟ್ಟಿದ್ದೇವೆ ಎಲ್ಲ ಡೆಪ್ಯೂಟಿ ರಿಜಿಸ್ಟ್ರಿಗೆ ಫೈಲೇ ಆಗ್ತದೆ. ಸೊ ಆದ ಕಾರಣ
ನಾವು ಇಲ್ಲಿವರೆಗೆ ಬೆಳೆದಿದ್ದೇನೆಂದರೆ ಆ ಟ್ರಾನ್ಸ್ಪರೆನ್ಸಿ, ಆ ಸಿಸ್ಟಮ್, ಮತ್ತು ನಮ್ಮಲ್ಲಿ ಒಂದು ಕಮಿಟ್ಮೆಂಟ್. ಈಗ ನಮ್ಮಲ್ಲಿರುವ ಡೈರೆಕ್ಟರ್ಸ್ ಇರ್ಬೋದು, ಎಲ್ಲ ಫಿನಾನ್ಷಿಯಲ್ ಒಂದು 7-8 ವರ್ಷ ಅದರ ಬ್ಯಾಕ್ಗ್ರೌಂಡಿಂದ ಬಂದಿದ್ದೇವೆ. ನಾವೀಗ ಒಂದು 2 ಡಿಕೇಡ್ 20 ವರ್ಷ 25 ವರ್ಷ ಎಲ್ಲ ಫಿನಾನ್ಸ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರುವ ನಮ್ಮ ಡೈರೆಕ್ಟರ್ಸ್ ಹಾಗೆ ಸ್ಟಾಫ್ಗಳಿದ್ದಾರೆ. ಎಲ್ಲ ಸ್ಟಾಫ್ಗಳು ಸಹ ನಿಮಗೆ ಡೆಡಿಕೇಟೆಡ್ ಸರ್ವಿಸ್ ಕೊಡುವ ಕಾರಣ ನಮ್ಮ ಸಂಸ್ಥೆ ಇಷ್ಟು ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳುತ್ತಾ ನಿಮಗೆ ಎಲ್ಲರಿಗೂ ಇನ್ನೊಮ್ಮೆ ಆಭಾರಿಯನ್ನು ವ್ಯಕ್ತಪಡಿಸ್ತಾ ನನ್ನ 2 ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೇನೆ. To invite Sheetal, Assistant Branch Manager, to introducing our guest, Shri Keshav Ballakuraya. All present here. Chartered Accountant Mr. Keshav Ballakuraya is our investor and chartered accountant of our company. If any changes occurs in financial structure, he will give his valuable guidance for the smooth running of our business. Chartered Accountant Keshav Ballakuraya is a practicing chartered accountant in Mangalore for last 36 years. He has the past chairman of the Mangalore branch of Southern Indian Regional Council of Institute of Chartered Accountant of India for the term of 2016-17. During his tenure as a chairman, the branch has been chosen to be the best branch in SIRC level. He is the chairman of the Indirect Tax Committee of Canara Chamber of Commerce and Industries for the last 12 consecutive years and also at present. He has given the lecture to public, universities and college on GST during the implementation stage. He is the regular resource person at the GST Business Tonic program telecasted in Namakudla 24/7 channel. He has written various articles published in KCCI and Mangalore Institute journals. He has started his chartered accountancy profession in the year 1989 after doing his articleship training under CA Umanath Rao and company in Mangalore. He is also a DIAS qualified in 2003. As of now, he is one of the leading indirect tax practitioners in Mangalore. He is the managing partner of chartered accountant firm Mrs. Ballakuraya and Associate. He is residing at Urva Marigudi. His spouse name is Rupa Ballakuraya. She is a housewife. She is having a son. His name is Kaushal Ballakuraya, studying in first PUC. So I now request Mr. Sir to say a few words. And respected Vilas Prabhu, Superintendent Deputy Registrar, and ಗ್ರಾಹಕರೇ ದೇವರು. ರಾಜ್ಕುಮಾರ್ ಹೇಳ್ತಾ ಇದ್ದರು ಅಭಿಮಾನಿಗಳೇ ದೇವರು ಅಂತ ಹೇಳಿ. ಹಾಗೆ ನಮ್ಮ ಲೋಕೇಶ್ ಶೆಟ್ಟರು ಹೇಳ್ತಾರೆ ಗ್ರಾಹಕರುಗಳೇ ನಮ್ಮ ದೇವರುಗಳು. ಆ್ಯಂಡ್ ಆಲ್ಸೋ ವೆಲ್ ವಿಷರ್ಸ್ ಆಫ್ ದ ಕಂಪನಿ. ಗುಡ್ ಈವ್ನಿಂಗ್ ಟು ಯು ಆಲ್. ಶುಭ ಸಂಜೆ ನಿಮಗೆ ಎಲ್ಲ. ಗುಡ್ ಈವ್ನಿಂಗ್. ದಿಸ್ ಪ್ರೋಗ್ರಾಮ್ ಈಸ್ ಫಾಲೋಡ್ ಬೈ ಡಿನ್ನರ್. ನೀವು ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೋದು, ಅಂದರೆ ಲೋಕೇಶ್ ಶೆಟ್ಟರು ಬರೆದಿದ್ದಾರೆ ಪ್ರೋಗ್ರಾಮ್ ಈಸ್ ಫಾಲೋಡ್ ಬೈ ಡಿನ್ನರ್. ಸ್ವಲ್ಪ ಗಟ್ಟಿ ಹೇಳ್ಬೋದಲ್ಲ. ಗುಡ್ ಈವ್ನಿಂಗ್, ಶುಭ ಸಂಜೆ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಮಗೆ ಕೇವಲ ಕರ್ಮ ಮಾಡುವ ಹಕ್ಕು, ಫಲಾಫಲಗಳನ್ನು ನಿರೀಕ್ಷಿಸಬೇಡ. ಭಗವದ್ಗೀತೆಯಲ್ಲಿ ಹೇಳಿದ ಮಾತು. ಅಂದರೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಫಾರ್ ಸಕ್ಸಸ್ there is no alternative except to do the hard work. ಶಾರ್ಟ್ಕಟ್ ಮೆಥಡೇ ಇಲ್ಲ. ಶಾರ್ಟ್ಕಟ್ ಮಾಡಿದ ಕಂಪನೀಸ್ ಅಥವಾ ಹಾರ್ಡ್ ವರ್ಕ್ ಮಾಡಿದ ಕಂಪನಿ ಬದುಕುವುದು ವಯಸ್ಸು 1 ಅಥವಾ 2 ವರ್ಷ ಮಾತ್ರ. ಒಂದು ಕಂಪನಿ ಅಥವಾ ಯಾವುದೇ ನಮ್ಮ ಬಿಸ್ನೆಸ್ ಆರ್ ಪ್ರೊಫೆಷನ್ ಯಶಸ್ಸು ಗಳಿಸಬೇಕಾದ್ರೆ ಹಾರ್ಡ್ ವರ್ಕ್, ಶ್ರದ್ಧೆಯಿಂದ ಕೆಲಸ ಮಾಡುವುದು ಅತಿ ಮುಖ್ಯ. ಸೊ ಐ ಆಮ್ ಆಲ್ಸೋ ಇಂಡೀಡ್ honored to be stand before you as a auditor of the company.
of this Navachetana companies who's celebrating 15-year completion and 16th year ahead. I extend my heartfelt congratulations to all the directors, employees, because employees also one of the pillars of the company, and ಗ್ರಾಹಕರೇ ದೇವರುಗಳು ಅವರಿಗೂ ಕೂಡ, ಮತ್ತು ವೆಲ್ ವಿಷರ್ಸ್ ಆಫ್ ನವಚೇತನ ಕಂಪೆನಿ. ವಾಟ್ ಈಸ್ 16 ಇಯರ್ಸ್ ಒಂದು ಬರಬೇಕಾದ್ರೆ ಕಂಪೆನಿ ಒಂದು ದೃಢ ಸಂಕಲ್ಪ, ಅಂದರೆ ದೃಢ ಸಂಕಲ್ಪ, ಕಮಿಟ್ಮೆಂಟ್, ಬದ್ಧತೆ ಮತ್ತು ಆರ್ಥಿಕ ಶಿಸ್ತು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ದ ಸಕ್ಸಸ್ ಆಫ್ ಎನಿ ಕಂಪೆನಿ ಆರ್ ಟು ಕಂಟಿನ್ಯೂ ದ ಬಿಸ್ನೆಸ್ ಆಫ್ ದ ಕಂಪೆನಿ. ಲೋಕೇಶ್ ಹೇಳಿದರು, ಇದು ಹಣವನ್ನು ಉಳಿತಾಯ ಮಾಡುವುದನ್ನು ಉತ್ತೇಜಿಸುವುದು ಒಂದು ಚಿಟ್ ಫಂಡ್ನ ಮೇನ್ ಉದ್ದೇಶ, ಮತ್ತು ಅದರಲ್ಲಿ ತಕ್ಷಣ ಸಾಲ ಸೌಲಭ್ಯ ಕೂಡ ಸಿಗ್ತದೆ. ವ್ಯಾಪಾರಸ್ಥರು, ಉದ್ದಿಮೆದಾರರು ಆರ್ ಪ್ರೊಫೆಷನ್, ನಾವುಗಳು ಕೂಡ ಇದರ ಬೆನಿಫಿಟ್ಟನ್ನು ಪಡೆದುಕೊಂಡಿರುತ್ತೇವೆ. ಯು ಗ್ರೋ ಥ್ರೂ ವಾಟ್ ಯು ಗೋ ಥ್ರೂ. ಯು ಗ್ರೋ ಥ್ರೂ ವಾಟ್ ಯು ಗೋ ಥ್ರೂ ಅಂದರೆ ನಿಮ್ಮ ಅನುಭವದ ಮೇಲಿನಿಂದ ನೀವು ಮುಂದೆ ಹೋಗುವುದು ಅಂತ ಹೇಳೋದು. ಕಂಪೆನಿಗೆ ಎಷ್ಟು ವರ್ಷದಿಂದ ರನ್ ಆಗ್ತದೆ, ಅದರ ಅನುಭವದಿಂದ ಈ ಕಂಪೆನಿ ಮುಂದೆ ಹೋಗಲಿಕ್ಕೆ ಗ್ರಾಹಕರಲ್ಲಿ ವಿಶ್ವಾಸ ಮತ್ತು ಧೈರ್ಯ ಮತ್ತು ಹೂಡಿಕೆ ಮಾಡಲು ಒಂದು ಅವರಿಗೆ ಒಂದು ಎಂತ ಹೇಳ್ತೇವೆ ಅವಕಾಶ ಒಂದು ಆಗ್ತದೆ. ಮತ್ತು ಚಿಟ್ ಫಂಡ್ ಕಂಪನಿ ಬಗ್ಗೆ ಇದು ನಾವು ಸಣ್ಣದು ಮಕ್ಕಳಿರುವಾಗಲೇ ನಮ್ಮ ಮನೆ ಕೆಲಸದವರೆಲ್ಲ ಹೇಳ್ತಾಯಿದ್ರು, ಕುರಿ ಅಂತ ಹೇಳ್ತಾಯಿದ್ರು. ನಾವು ಅಂದರೆ ಎಂತಪ್ಪ ಇದು ಕುರಿ, ಮತ್ತು ನಮಗೆ ಇವತ್ತು ವಾರದಲ್ಲಿ ಹೋಗಲಿಕ್ಕೆ ಉಂಟು, ಆಕ್ಷನಿಗೆ ಹಣ ಕಟ್ಟಲಿಕ್ಕೆ ಎಲ್ಲ ಉಂಟು ಅಂತ. ಅಂದರೆ ಇದು ಅನಾದಿ ಕಾಲದಿಂದ ಬಂದ ಸಂಪ್ರದಾಯ, ಈಗ ಬಂದದ್ದಲ್ಲ. ಪ್ರೀ ಇಂಡಿಪೆಂಡೆನ್ಸ್ ಬ್ರಿಟಿಷರ ಕಾಲ ಇರುವಾಗ ಕೂಡ ಈ ಕುರಿ ಅಥವಾ ಈ ಚಿಟ್ ಫಂಡ್ ಅಂತ ಒಂದು ವ್ಯವಸ್ಥೆ ಇತ್ತು. ಅಂದರೆ ನಿಮ್ಮ ಉಳಿತಾಯವನ್ನು ಸೇವ್ ಮಾಡಿ ಬೇಕಾದವರಿಗೆ ಒಂದು ಹಣ ಕೊಡುವ ಒಂದು ಪ್ರೊಸೀಜರ್. ಇದನ್ನೇ ಹೇಳೋದು ಚಿಟ್ ಫಂಡ್ ಅಂತೇಳಿ. ಮತ್ತು 1947 ಇಂಡಿಪೆಂಡೆನ್ಸ್ ಬಂದ ನಂತರ ಈ ಚಿಟ್ ಫಂಡ್ ಕಂಡಾವಟೆ ಗ್ರೋತ್ ಆಗಲಿಕ್ಕೆ ಶುರುವಾಯಿತು. ಅಂದರೆ ನಮಗೆ ಆಗ ಬ್ರಿಟಿಷರ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಪ್ಲೈ ಆಗದ ಕಾರಣ ಚಿಟ್ ಫಂಡ್ ಕಂಪನಿ ಮುಂದೆ ಬಂತು. ಮತ್ತೊಂದು ಲೋಕೇಶ್ ಹೇಳಿದರು, ನಾವು ಪಬ್ಲಿಕ್ ಹಣವನ್ನು ಮೂಲಕ ನಾವು ಬಿಸ್ನೆಸ್ ಮಾಡೋದು, ಈ ಹಣದ ಮಾಲಕ ನಾನಲ್ಲ, ಹಣದ ಮಾಲಕ ನಾನಲ್ಲ. ಅಂದರೆ ಯೂಟ್ಯೂಬಲ್ಲಿ ಬಂದ ಕರಿಮಣಿ ಮಾಲಕ ನೀನಲ್ಲ ಅಂತ ಅದಲ್ಲ, ಅದು ಹೇಳ್ತಾರೆ ಕೆಲವರು. ಈ ಹಣದ ಮಾಲಕ ನಾನಲ್ಲ ಅಂತ ಒಂದು ನಮ್ಮ ತಲೆಯಲ್ಲಿ ಒಂದು ಬಂದರೆ, ಅದು ಎಂಪ್ಲಾಯೀಸಿಗೆ ಇರಲಿ, ಡೈರೆಕ್ಟರ್ಸಿಗೆ ಇರಲಿ, ಮುಂದುವರಿಸುವ ಶಕ್ತಿ ಖಂಡಿತ ಬರ್ತದೆ. ಅಂದರೆ ಅವರ ತಲೆಯಲ್ಲೇ ಇರ್ತದೆ, ಹಣದ ಮಾಲೀಕ ನಾನಲ್ಲ, ಇದರ ಮಾಲೀಕ ಬೇರೆ ಯಾವರಿದ್ದಾರೆ ಅಂತೇಳಿ. ಮತ್ತು ಆ್ಯಸ್ ಎ ಸ್ಟ್ಯಾಟ್ಯುಟರಿ ಆಡಿಟರ್ ಆಫ್ ದ ಕಂಪೆನಿ 3-4 ವಿಷಯ ಒಂದು ನಾನು ಹೇಳ್ತೇನೆ. ಒಂದು ಇಂಟರ್ನಲ್ ಎಕ್ರೂವಲ್ ಅಂದರೆ ವರ್ಕಿಂಗ್ ಕ್ಯಾಪಿಟಲನ್ನು ಬ್ಲಾಕ್ ಮಾಡದೇ ಇರುವಂಥದ್ದು. ಯಾವುದೇ ಫಿಕ್ಸೆಡ್ ಅಸೆಟ್ ಅಥವಾ ಎಸೆಟ್ ಪರ್ಚೇಸ್ ಮಾಡುವಾಗ
ಲೋಕೇಶ್ ಶೆಟ್ಟರು ನನ್ನ ಹತ್ರ ಒಂದು ಯಾವಾಗಲೂ ಫೋನ್ ಮಾಡಿ ಕೇಳಿಕೊಂಡ್ರು, ಸರ್ ಇದು ಇಂಟರ್ನಲ್ ಅಕ್ರೂವಲಿಂದ ತಗೊಳ್ಬೇಕಾ ಅಥವಾ ಲೋನ್ ಮಾಡಿ ತಗೊಳ್ಬೇಕಾ ಅಂತ ಹೇಳಿ. ನಾವು ಅವರಿಗೆ ಯಾವಾಗಲೂ ಸಜೆಸ್ಟ್ ಮಾಡ್ತಾ ಇದ್ದೇವೆ, ಇಂಟರ್ನಲ್ ಅಕ್ರೂವಲನ್ನು ನೀವು ಅದನ್ನು ಯೂಸ್ ಮಾಡಲೇಬೇಡಿ. ಕಂಪನಿಯ ಪ್ರಾಫಿಟಲ್ಲಿ ಇಯರ್ ಆನ್ ಇಯರ್ ಏನು ಬರ್ತದೆ ಅದರಿಂದಲೇ ನೀವು ಹಣವನ್ನು ಯೂಸ್ ಮಾಡಿ. ಅದಕ್ಕೋಸ್ಕರ ನೀವು ಲೋನನ್ನು ಫಿಕ್ಸೆಡ್ ಅಸೆಟ್ ಪರ್ಚೇಸ್ ಮಾಡುವಾಗ ಯಾವಾಗಲೂ ಲೋನನ್ನು ತಗೊಳ್ಬೇಕು. ನಂಬರ್ 1. ಆಗ ನಿಮ್ಮ ಇಂಟರ್ನಲ್ ಅಕ್ರೂವಲ್ ಫಂಡ್ ಫ್ಲೋ ಕಡಿಮೆ ಆಗುವುದೇ ಇಲ್ಲ. ನಂಬರ್ 2, ಎಥಿಕಲ್ ಆ್ಯಂಡ್ ಫೇರ್ ರೆಮ್ಯುನರೇಷನ್. ನಾನೇ ಕಂಪನಿಯ ಮಾಲಕ, ನನಗೆ ಎಷ್ಟು ಬೇಕಾದರೂ ರೆಮ್ಯುನರೇಷನ್ ತಗೊಳ್ಬೋದು. ಆದರೆ ರೆಮ್ಯುನರೇಷನ್ ತಗೊಳ್ಳುವಾಗ ಒಂದು ಎಥಿಕ್ಸ್ ಬೇಕು. ಅಂದರೆ ನಾನು ಎಷ್ಟು ಕೆಲಸ ಮಾಡಿದ್ದೇನೆ ಅದರಷ್ಟೇ ನಾನು ರೆಮ್ಯುನರೇಷನನ್ನು ತಗೊಳ್ಳುವಂಥದ್ದು ಒಂದು ಪದ್ಧತಿ. ನಮ್ಮ ಡೈರೆಕ್ಟರ್ಸ್ ನವಚೇತನದಲ್ಲಿ ರೆಮ್ಯುನರೇಷನ್ ಕೂಡ ಅವರು ಜಾಸ್ತಿಯಾಗಿ ಏನು ತಗೊಳ್ಳೋದಿಲ್ಲ. ಅವರು ಎಷ್ಟು ಶ್ರಮ ವಹಿಸ್ತಾರೆ ಅದರ ಅಷ್ಟೇ ಹಣವನ್ನು ಅವರು ಒಂದು ತಗೊಳ್ತಾರೆ. ಇನ್ನೊಂದು ನಂಬರ್ 3, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಡಿವಿಡೆಂಡ್. ಕಂಪನಿ ಎಷ್ಟು ಶೇರ್ ಹೋಲ್ಡರ್ಸ್ ಅಥವಾ ಡೈರೆಕ್ಟರ್ಸಿಗೆ ಡಿವಿಡೆಂಡ್ ಕೊಡುತ್ತದೆ ಅಂತ ಏನಾದರೂ ನಿಮಗೆ ಆಲೋಚನೆ ಇದೆ? 0. ಕಂಪನಿ ಶೇರ್ ಹೋಲ್ಡರ್ಸಿಗೆ ಡೈರೆಕ್ಟರ್ಸಿಗೆ 0% ಡಿವಿಡೆಂಡ್. ಕೋಆಪರೇಟಿವ್ ಸೊಸೈಟಿ, ಎಲ್ಲ ಸೊಸೈಟಿ ಅಥವಾ ಬೇರೆ ಕಂಪನಿ ನೀವು ಹೋಗಿ ಕೇಳಿದಾಗ ನಂಗೆ ಡಿವಿಡೆಂಡ್ ಏತು ತಿಕ್ಕೊಂಡು ಅಂತ ಅದರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಅಂತೇಳಿ ಹೆಚ್ಚಾಗಿ 10-20% 100% ಎಲ್ಲ ತಗೊಳ್ಬೋದು ಇವರಿಗೆ. ಆದರೆ ಸಹ ಅದನ್ನು ತಗೊಳ್ಳೋದೇ ಇಲ್ಲ. 0%. ಅಂದರೆ ಇಂಟರ್ನಲ್ ಎಕ್ರೂವಲ್ ವರ್ಕಿಂಗ್ ಕ್ಯಾಪಿಟಲ್ಗೆ ಅದು ಬಿಲ್ಡಪ್ ಆಗ್ತಾ ಹೋಗ್ತದೆ. ಆದ ಕಾರಣ ಇವರಿಗೆ ವರ್ಕಿಂಗ್ ಕ್ಯಾಪಿಟಲ್ ಶಾರ್ಟೇಜ್ ಬರುವುದಿಲ್ಲ ಅಂತ, ಅಥವಾ ಆದರೂ ಅವರು ಒಂದು ರಿಕ್ವೆಸ್ಟ್ ಮಾಡ್ತಾರೆ ಅಂದರೆ ಕಾಲಕ್ಕೆ ಗ್ರಾಹಕರು ಕಟ್ಟಿದರೆ ಮಾತ್ರ ನಮಗೂ ಕೂಡ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕ್ ಆಗೋದಿಲ್ಲ. ನೀವು ಕಾಲಕ್ಕೆ ನಿಮ್ಮ ಇನ್ಸ್ಟಾಲ್ಮೆಂಟನ್ನು ಕಟ್ಟಿ ಅಂತ ಹೇಳಿ ಲೋಕೇಶ್ ಶೆಟ್ಟರು ರಿಕ್ವೆಸ್ಟ್ ಮಾಡಿದರು. 4ನೇದು ಡಿವಿಡೆಂಡ್ ಚಿಟ್ ಫಂಡ್ ಆಕ್ಷನ್ ಆಗ್ತದೆ. ಆಕ್ಷನ್ ಆಗುವಾಗ ಸೆಕ್ಯೂರಿಟಿ ಮುಖ ನೋಡಿ ತಗೊಳ್ಳೋದಲ್ಲ, ಸೆಕ್ಯೂರಿಟಿ. ಈಗ ನನ್ನದೇ ಒಂದು 2-3 ಚಿಟ್ ಫಂಡ್ ಡ್ರಾ ಮಾಡುವಾಗ ಬೇರೆಯವರಿಗಿಂತ ಜಾಸ್ತಿ ಸೆಕ್ಯೂರಿಟಿ ನನ್ನ ಹತ್ರ ತಗೊಳ್ತಾರೆ. ಅಂದರೆ ಅವರು ಹೇಳ್ತಾರೆ, ಅದು ಲೋಕೇಶ್ ಶೆಟ್ಟರು ಹೇಳ್ತಾರೆ, ನೀವು ಗುರ್ತದವರು, ಸೊ ನಿಮಗೂ ನಿಮ್ಮ ಮನೆಯಲ್ಲಿ ಇಡುವ ಡಾಕ್ಯುಮೆಂಟ್ ಅಂತಂದು ನಮ್ಮ ಆಫೀಸಲ್ಲಿ ಇಡಿ, ಅದು ಎಷ್ಟು ವ್ಯಾಲ್ಯೂ ಜಾಸ್ತಿ ಎಷ್ಟು ಇರಲಿ ಅಂತ ಕಡಿಮೆ ಬೇಡ, ಅದು ಒಂದು 3 ಪಾಲು 4 ಪಾಲು ಜಾಸ್ತಿಯ ಒಂದು ಕೇಳ್ತಾರೆ ನಮ್ಮ ಹತ್ರ. ಸೊ ಲೋಕೇಶ್ ಶೆಟ್ಟರ್ ಹತ್ರ ಸ್ವಲ್ಪ ಗುರ್ತ ಮಾಡುವಾಗ ಸ್ವಲ್ಪ ಜಾಗ್ರತೆ ಬೇಕು. ಅಂದರೆ ಗುರ್ತದವ್ರ ಹತ್ರ ಸ್ವಲ್ಪ ಜಾಸ್ತಿ ತಗೊಳ್ತಾರೆ ಸೆಕ್ಯೂರಿಟಿ. ಇದೆಲ್ಲ ಯಾಕೆ ನಾವು ಹೇಳ್ತಾ ಅಂದರೆ ಯಾರಿಗೂ ಅವರು ಕನ್ಸೆಷನ್ ತೋರಿಸುವ ಪ್ರಶ್ನೆಯೇ ಇಲ್ಲ. ಸೊ ಟ್ರಸ್ಟ್, ಎಥಿಕ್ಸ್ ಎಂತೆಲ್ಲ ಬರೆದಿದ್ದಾರೆ ಅವರು, ಅದನ್ನು ಕರೆಕ್ಟಾಗಿ ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿ. ಮತ್ತು ಯಾವುದೆಲ್ಲ ಆ್ಯಕ್ಟ್ ಇದಕ್ಕೆ ಅಪ್ಲೈ ಆಗ್ತದೆ, ಚಿಟ್ ಫಂಡ್ ಆ್ಯಕ್ಟ್ ಅಂತ 1982 ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961,
ಜಿ ಎಸ್ ಟಿ ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸಲ್ಲಿ TDS, ಮತ್ತು ಕಾರ್ಪೊರೇಟ್ ಗವರ್ನೆನ್ಸ್ ಅಂದರೆ ಕಂಪನೀಸ್ ಆ್ಯಕ್ಟ್ 2013. ಇಷ್ಟು ಆ್ಯಕ್ಟ್ ನಮ್ಮ ರೆಗ್ಯುಲರ್ ಆಗಿ ಬರುವಂಥದ್ದು. ಮತ್ತು ಅಡ್ವೊಕೇಟಿಗೆ ಬೇರೆ ಅದೆಲ್ಲ ಇರ್ಬೋದು, ಅವರ ಡಿಸ್ಪ್ಯೂಟು ಡಿಸ್ಪ್ಯೂಟದ ಆ್ಯಕ್ಟ್ ಎಲ್ಲ ಬೇರೆ ಇರ್ಬೋದು. ಇದು ಸ್ಟ್ಯಾಟ್ಯುಟರಿ ಆಗಿ ಇವರು ಫಾಲೋ ಮಾಡುವಂಥದ್ದು ಒಂದು ಆ್ಯಕ್ಟ್. ಸೊ ಇಂಥದ್ದನ್ನೆಲ್ಲ ಕರೆಕ್ಟಾಗಿ ಪಾಲಿಸ್ತಾ ಇದೆ. ಮತ್ತು ಒಂದು ಗ್ರಾಹಕರಿಗೆ ನಮ್ಮದೊಂದು ಕಿವಿ ಮಾತು, 75% ಒಂದು ಚೆಕ್ಕಲ್ಲಿ ಕೊಡ್ತಾರೆ, ಥ್ರೂ ಬ್ಯಾಂಕ್ ಆನ್ಲೈನ್. 30% ಇನ್ನೂ ಕ್ಯಾಶಲ್ಲಿ ಡೀಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಲೋಕೇಶ್ ಶೆಟ್ಟರ ಮಾಹಿತಿ ಪ್ರಕಾರ. ಕ್ಯಾಶ್ ಟ್ರಾನ್ಸಾಕ್ಷನಲ್ಲಿ ನೀವು ಇದು ಮಾಡೋದೇ ಬೇಡ. ಯಾವಾಗಲೂ ನೀವು ಡೀಲ್ ಮಾಡುವಾಗ 100% ನೀವು ಚೆಕ್, ಆನ್ಲೈನ್ ಬ್ಯಾಂಕಿಂಗ್, ಇ-ಪೇ, ಈಗ ಅವರು ಈವನ್ QR ಕೋಡ್ ಕೂಡ ಇಟ್ಟಿದ್ದೀರಿ ಕಾಣ್ತಾರೆ ಅಲ್ಲ? ಹಾಂ, QR ಕೋಡ್ ಕೂಡ ಇಟ್ಟಿದ್ದಾರೆ. ಆದ ಕಾರಣ ಏನು ಸಮಸ್ಯೆ ಇಲ್ಲ. ಆದಷ್ಟು ನಿಮ್ಮ ಟ್ರಾನ್ಸಾಕ್ಷನನ್ನು ಚೆಕ್ ಅಥವಾ ಥ್ರೂ ಆನ್ಲೈನ್ ಬ್ಯಾಂಕಿಂಗಲ್ಲಿ ಒಂದು ಮಾಡಿ ಅಂತ ನಮ್ಮದು ಒಂದು ವಿನಂತಿ. ನಾವಿತ್ತೇನ ತರ್ಪಣಿಯೋ ಮನುಷ್ಯ, ಮಾನವನು ಕೇವಲ ಹಣದಿಂದ ತೃಪ್ತಿಯಾಗುವುದಿಲ್ಲ, ನಂಬಿಕೆ ಮತ್ತು ಪ್ರಾಮಾಣಿಕತೆ ಕೂಡ ಮುಖ್ಯ ಅಂತ ಒಂದು ಋಗ್ವೇದದಲ್ಲಿ ಹೇಳ್ತಾರೆ. ಸೊ ಇಷ್ಟು ಹೇಳುತ್ತಾ ನಾನು ಈ ಕಂಪೆನಿ 15 ವರ್ಷ ಆದದಕ್ಕೆ ಕಮೆಂಡ್ ದ ವಿಷನರಿ ಲೀಡರ್ಶಿಪ್, ಡೆಡಿಕೇಟೆಡ್ ಎಫರ್ಟ್ಸ್ ಆಫ್ ಸ್ಟಾಫ್, ಅನ್ವೇವರಿಂಗ್ ಟ್ರಸ್ಟ್ ಆಫ್ ಮೆಂಬರ್ಸ್. ಕಂಗ್ರ್ಯಾಚುಲೇಟ್. 15ನೇ ವರ್ಷಕ್ಕೆ ನಿಮಗೆ ಒಂದು ಕಂಗ್ರ್ಯಾಚುಲೇಟ್. ಇನ್ನು 25ನೇ ವರ್ಷ ಸಂಭ್ರಮಾಚರಣೆಗೆ ನಾವು ಒಟ್ಟಿಗೆ ಸೇರುವ ಅಂತ ಹೇಳಿ, ನನಗೆ ಕೆಲವು ಸಲ ಕವನ ಕೂಡ ನೆನಪಾಗ್ತದೆ. ಸಣ್ಣ ಕವನ ಒಂದು ಓದ್ತೇನೆ. ಅಂದರೆ ಇದು ನನಗೆ ಬೆಳಗ್ಗೆ ಎದ್ದಾಗ ಒಂದು ನೆನಪಾದ ಕವನ. ನವಚೇತನ ಕಂಪನಿಯು ಆಚರಿಸುವುದು 15ನೇ ವರ್ಷದ ಸಾಧನೆಯ ಗಮ್ಮತ್ತು. ನವಚೇತನ ಕಂಪನಿಯು ಆಚರಿಸುವುದು 15ನೇ ವರ್ಷದ ಸಾಧನೆಯ ಗಮ್ಮತ್ತು. ಗ್ರಾಹಕರ ನಂಬಿಕೆಯೇ ಈ ಕಂಪನಿಯ ತಾಕತ್ತು. ನಿರ್ದೇಶಕರು ಮತ್ತು ನೌಕರರ ಶ್ರಮವೇ ಇದರ ಸಂಪತ್ತು. ನಿರ್ದೇಶಕರು ಮತ್ತು ನೌಕರರ ಶ್ರಮವೇ ಇದರ ಸಂಪತ್ತು. ಕಂಪನಿಯು ಪಾಲಿಸುವುದು ಸದಾ ಆರ್ಥಿಕ ಶಿಸ್ತು. ಲಾಭದ ಅಂಶವನ್ನು ಕ್ರೋಢೀಕರಿಸಿದ್ದಾರೆ ನಿರ್ದೇಶಕರು, ಎದುರಿಸಲು ವಿಪತ್ತು. ಲಾಭದ ಅಂಶವನ್ನು ಕ್ರೋಢೀಕರಿಸಿದ್ದಾರೆ ನಿರ್ದೇಶಕರು, ಎದುರಿಸಲು ವಿಪತ್ತು. ಭದ್ರತೆ ಇಲ್ಲದೆ ಹಣ ತೆಗೆಯಲು ಬಿಡೆವು ಕಿಂಚಿತ್ತು. ಭದ್ರತೆ ಕೊಡದಿದ್ದರೆ ಹಣ ತೆಗೆಯಲು ಬಿಡೆವು ಕಿಂಚಿತ್ತು. ಗ್ರಾಹಕರೇ ಕಂತನ್ನು ಸರಿಯಾಗಿ ಪಾವತಿಸಿ ಯಾವತ್ತು. ಗ್ರಾಹಕರ ಹತ್ರ ಪುನಃ ರಿಕ್ವೆಸ್ಟ್ ಮಾಡೋದು, ಗ್ರಾಹಕರೇ ಕಂತನ್ನು ಸರಿಯಾಗಿ ಪಾವತಿಸಿ ಯಾವತ್ತು. ನಿರ್ದೇಶಕರು ನೀಡುವವರು ಕಂಪನಿಯ ಬೆಳವಣಿಗೆಗೆ ಸದಾ ಒತ್ತು. ನಿರ್ದೇಶಕರು ನೀಡುವವರು ಕಂಪನಿಯ ಬೆಳವಣಿಗೆಗೆ ಸದಾ ಒತ್ತು. ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಇಲ್ಲಿ ಶುಭ ಹಾರೈಸಲು ಈ ಹೊತ್ತು. ಥ್ಯಾಂಕ್ ಯು. Anvita, our HR of our company, to introduce our guest, Sri Vilas Prabhu. One and all gathered here,
Shri Vilas Prabhu, Officer of Deputy Register Superintendent of Cooperative Society, Dakshina Kannada. He was born on 19th September 1966 at Bombay. His father is Puttanna Prabhu and mother is Vasanti, and his native place in Karkala. He completed his education at MSRS College at Shirva. He has 24 years at Army service and served 18 years in Jammu and Kashmir. He participated in Kargil War in 1999. Rest of his 6 years in Dehradun, Baroda and Bhopal and Pune. In 2016, he joined Cooperative Society. Till now, he is working in Deputy Register Cooperative Society, Dakshina Kannada, District Office at Mangalore. He happily married to Madam Sulakshana and 2 children, that is Srinidhi and Aditya. Both are studying in MBBS KMC Mangalore. Once again, warm welcome you, sir. The stage is for you, sir. I request you to share a few words about our company. Thank you. ಕಂಪನಿಯ ನಿರ್ದೇಶಕರುಗಳಿಗೂ ಎಲ್ಲರಿಗೂ ನಮಸ್ಕಾರಗಳು. ಹೂಡಿಕೆದಾರರ ಸಮ್ಮೇಳನ ಅಂತ ಹೇಳಿದರೆ ನವಚೇತನ ಚಿಟ್ಸ್ಗೆ ಒಂದು 16 ವರ್ಷ ಬೇಕಾಯಿತು. ಈ ಕೆಲವು ಕಂಪನಿ ಬರ್ತದೆ, ದೊಡ್ಡ ಓಪನಿಂಗ್ ಸೆರೆಮನಿ ಮಾಡ್ತದೆ, 1 ವರ್ಷ 2 ವರ್ಷ ಇರ್ತದೆ, ಅದರದ್ದು ಹಿಸ್ಟ್ರಿ ಯಾರಿಗೂ ಗೊತ್ತಿಲ್ಲ. ಗ್ರ್ಯಾಂಡ್ ಸೆರೆಮನಿ ಅಂಥೇಳಿ ಮಾಡ್ತಾರೆ. ಈ 15 ವರ್ಷ ತಮ್ಮ ಸೇವೆಯನ್ನು ಜನರಿಗೆ ಕೊಟ್ಟು, ಸದಸ್ಯರಿಗೆ, ಹೂಡಿಕೆದಾರರಿಗೆ 15 ವರ್ಷ ನಂತರ ಒಂದು ಹೂಡಿಕೆದಾರರ ಸಮ್ಮೇಳನ ಮಾಡೋದು, ಮತ್ತು ಹೊಸದಾಗಿ ಬಂದು ಎಲ್ಲಿಂದಲೂ ಬಂದರು, ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಮಾಡಿದರು, ಎಲ್ಲರಿಗೆ ಭಾಳ ಖುಷಿ ಆಯಿತು. 1 ವರ್ಷ 2 ವರ್ಷ ಇರ್ತಾರೆ, ಮತ್ತೆ ಸೆಟಲ್ ಡೌನ್, ಮತ್ತೆ ಅಡ್ರೆಸ್ ಇಲ್ಲ, ಮತ್ತೆ ಡಿಪಾರ್ಟ್ಮೆಂಟಿಗೆ ಬರ್ತಾರೆ, ಇವರದ್ದು ಅಡ್ರೆಸ್ ಕೊಡಿ, ಇದು ಮುಚ್ಚಿದೆ, ನಾವು ಇಷ್ಟು ಹೂಡಿಕೆ ಮಾಡಿದ್ದೇವೆ, ಅದು ಎಲ್ಲಿಂದ ಗೊತ್ತಿಲ್ಲ ಅವರಿಗೆ. ಅದರಿಂದ ಇವರೀಗ 16 ವರ್ಷ ಕಳೆದ ನಂತರ ಇವರು ಹೂಡಿಕೆದಾರ ಸಮ್ಮೇಳನ ಮಾಡಿದರು ಅಂತೇಳಿದರೆ ಇವರ ಮೇಲೆ ಇರುವ ವಿಶ್ವಾಸ, ಇವರು ನೀಡುತ್ತಿರುವ ಸೇವೆ, ಅದರಲ್ಲಿ ಗೊತ್ತಾಗ್ತದೆ ಏನಂಥೇಳಿ. ಮತ್ತು ಇವರು ಪ್ರತಿಯೊಂದು ಚಿಟ್ ಫಂಡ್ ಸ್ಟಾರ್ಟ್ ಆಗೋ ಮುಂಚೆ ನಮ್ಮ ಡಿಪಾರ್ಟ್ಮೆಂಟ್ನ ಪರ್ಮಿಷನ್ ಅಗತ್ಯ ಇರ್ತದೆ. ಆ ಪರ್ಮಿಷನ್ ಇಲ್ಲದೆ ನಾವು ನಡೆಸಿದರೆ ಮೋಸ ಮಾಡಿದ ಹಾಗೆ ಆಗ್ತದೆ, ಹೂಡಿಕೆದಾರರಿಗೆ ಮೋಸ ಮಾಡಿದ ಹಾಗೆ. ಈ ಕೆಲವು ಕಂಪನಿಗಳಿವೆ, ಈ ಕುರಿಪಣ್ಣಾಗಿ ನಡೆಸ್ತಾ ಇದ್ದಾರೆ. ಕುರಿಪಣ್ಣು ಅಂತೇಳಿದರೆ ಎಲ್ಲ ಈ ಸ್ಟೆಪ್ಪಿಗೆ ಪ್ರತಿ ನಿಮ್ಮ ಇದರಲ್ಲಿ ರೋಡಲ್ಲಿ, ಗಲ್ಲಿಗಳಲ್ಲಿ ಎಲ್ಲ ಕುರಿಪಂಡಿಗೆ ಉಂಟು. ಅದರಲ್ಲಿ ಹೂಡಿಕೆ ಮಾಡಿದರೆ ಎಷ್ಟು ಗ್ಯಾರಂಟಿ ಉಂಟು ಅಂತೇಳಿ ಅವರಿಗೆ ಗೊತ್ತು. ಹೂಡಿಕೆದಾರರಿಗೆ ವಿಶ್ವಾಸ ಮುಖ್ಯ. ಆ ವಿಶ್ವಾಸವನ್ನು ತಂದುಕೊಡೋದು ಯಾರು? ಇಂತಹ ಒಂದು ಸಂಸ್ಥೆಗಳು. 16 ವರ್ಷ ನಂತರ ತಮ್ಮ ರೆಕಾರ್ಡನ್ನು ನಿಮ್ಮ ಮುಂದೆ ಇಟ್ಟು ಎಷ್ಟು ಸ್ಯಾಟಿಸ್ಫೈ ಕಸ್ಟಮರ್ ಇದ್ದಾರೆ, ಅಂಥವರನ್ನು ಒಟ್ಟುಗೂಡಿಸಿ ಮತ್ತು ಹೊಸದಾಗಿ ಸೇರಲು ಇಚ್ಛಿಸುವ ಕಸ್ಟಮರನ್ನು ವಿಶ್ವಾಸಕ್ಕೆ ತಗೊಂಡು ಇಂಥ ಒಂದು ಸಮ್ಮೇಳನ ಮಾಡಿದರೆ ಅದಕ್ಕೆ ಒಂದು ಅರ್ಥ ಉಂಟು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಟೋಟಲ್ 27 ಚಿಟ್ ಫಂಡ್ ಸಂಸ್ಥೆಗಳಿವೆ. ಕೆಲವು ಒಳ್ಳೆ ರೀತಿ ನಡೆಸ್ತಾ ಇವೆ, ಕೆಲವು ನಿಧಾನಗತಿಯಲ್ಲಿ ಉಂಟು. ಅದರಲ್ಲಿ ಎಷ್ಟು ಗ್ಯಾರಂಟಿ ಉಂಟು ಏನಂಥೇಳಿ ಆ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದವರಿಗೆ ಗೊತ್ತುಂಟು. ಅವುಗಳಲ್ಲಿ ನಮ್ಮ ನವಚೇತನ ಚಿಟ್ಸ್ ಇಂಥ ಹೂಡಿಕೆ ಮಾಡಬೇಕಾದ್ರೆ 16 ವರ್ಷ ನಂತರ ಜನರಿಗೆ ವಿಶ್ವಾಸ ಉಂಟು. ಅದರಲ್ಲಿ ಆ ವಿಶ್ವಾಸ ಇದ್ದು
16ನೇ ವರ್ಷದಲ್ಲಿ ಬಂದು ಇವರು ಹೂಡಿಕೆದಾರ ಸಮ್ಮೇಳನ ಮಾಡ್ತಾ ಇದ್ದಾರೆ. ಇದರಲ್ಲಿ ಹಣ ಎಲ್ರಿಗೆ ಇದುಂಟು. ಈ ಅಂಬಾನಿ, ರಿಲಯನ್ಸ್ ಇವರಿಗೆ ಹಣ ಎಲ್ರಿಗೆ ಜರೂರುಂಟು. ಅದು ಪ್ರಾಂಪ್ಟ್ ಟೈಮಲ್ಲಿ ಕಟ್ಟಿದರೆ ಈ ಕಂಪನಿ ನಡೆಸಲಿಕ್ಕೆ ಸಾಧ್ಯ ಉಂಟು. ಅದನ್ನು ಬಿಟ್ಟು ಹಣ ತೆಗೆದುಕೊಂಡು ಮತ್ತೆ ಕಟ್ಟದಿರುವುದು, ಮತ್ತೆ ಬಂದು ಕಂಪ್ಲೇಂಟ್ ಮಾಡೋದು, ಈ ಕಂಪನಿ ಸರಿಯಿಲ್ಲ, ಇದು ಸರಿಯಿಲ್ಲ, ಇವರು ಹೆಚ್ಚು ಬಡ್ಡಿ ಇದು ಮಾಡ್ತಾ ಇದ್ದಾರೆ, ಒಂದಕ್ಕೆ 2 ಬಡ್ಡಿ, ನಾನು ಇಷ್ಟು ಕಟ್ಟಿದ್ದೇನೆ ಅಷ್ಟು ಕಟ್ಟಿದ್ದೇನೆ, ಆದರೂ ಇವರು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಹಾಗೆ ಹೀಗೆ ಅಂತೇಳಿ ನಮ್ಮ ಆಫೀಸಿಗೆ ಬರ್ತಾರೆ. ಅದರಲ್ಲಿ ಪ್ರಾಂಪ್ಟಾಗಿ ಕಟ್ಟಿದವರು ಯಾರೂ ಬರೋದಿಲ್ಲ. ಈ ಕಟ್ಟದವರಿಗೆ ನೋಟಿಸ್ ಕೊಟ್ಟರೆ ನೋವಾಗಲಿಕ್ಕೆ ಶುರು ಆಗ್ತದೆ, ದೂರ ಹಾಕಲಿಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಕಟ್ಟಿರಿ. ಉಳಿದವರಿಗೆ ಪ್ರಾಂಪ್ಟಾಗಿ ಕಟ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ವಿಶ್ವಾಸ ಬರಬೇಕು. ನೀವೆಲ್ಲ ಕಟ್ಟಿದರೆ, ನಮ್ಮ ಒಟ್ಟಿಗೆ ಗ್ರೂಪಲ್ಲಿದ್ದವರು ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದಾರೆ, ಟೈಮಲ್ಲಿ ಕಟ್ತಾ ಇದ್ದಾರೆ. ಉಳಿದವರಿಗೆ ಕೂಡ ಅದನ್ನು ಹೆಲ್ಪ್ ಆಗ್ತದೆ. ಇದರಲ್ಲಿ ಬಿಸ್ನೆಸ್ ಮ್ಯಾನ್ನವರಿಗೆ ಚಿಟ್ ಫಂಡಲ್ಲಿ ತುಂಬ ಒಂದು ಉಪಯೋಗ ಆಗ್ತದೆ. ಅವರಿಗೆ ಪ್ರಾಂಪ್ಟ್ ಬೇಕಾದಾಗ ಅವರಿಗೆ ಹಣದ ಅವಶ್ಯಕ ಇರ್ತದೆ, ಅವರು ತಗೊಳ್ಬೋದು. ನಿಮ್ಮ ಬ್ಯಾಂಕಲ್ಲಿ ಹೋದರೆ ಅಲ್ಲಿ ಕೆಲವು ಇದು ಇರ್ತದೆ, ಈ ಕಾಗದ ಪತ್ರ ಮತ್ತು ಅದೆಲ್ಲ ಕೆಲವು ಇರ್ತದೆ. ಇದು ನಿಮಗೆ ನಿಮ್ಮ ಸಮಯಕ್ಕೆ ಯಾವುದು ಮನೆ ಕಟ್ಟಲಿಕ್ಕ, ಮದುವೆಗ, ಮಗಳ ಮದುವೆಗ ಅವಶ್ಯಕತೆ ಬಿದ್ದಾಗ ನೀವು ಇದನ್ನು ಡ್ರಾ ಮಾಡ್ಬೋದು ಆಕ್ಷನಲ್ಲಿ. ಅದರಿಂದ ಇಂತಹ ಸಂಸ್ಥೆ ಒಂದು ನಮ್ಮ ಮಂಗಳೂರಲ್ಲಿ ಬೆಳೀತಾ ಉಂಟು, ನಮ್ಮ ಹೆಮ್ಮೆಯ ವಿಷಯ. ಒಳ್ಳೆಯ ರೀತಿಯಲ್ಲಿ ನಾವು ಕೂಡ, ನಾನು 9 ವರ್ಷದಿಂದ ಈ ಸಂಸ್ಥೆಯನ್ನು ನೋಡ್ತಾ ಇದ್ದೇನೆ. ಯಾವುದೇ ರೀತಿಯ ಕಳಂಕ ಇಲ್ಲದೆ, ಯಾವ ಕಸ್ಟಮರಿಗೂ ಕೂಡ ಹಣದ ಮೋಸ ಇಲ್ಲದೆ ಇವರು ನಡೆಸ್ತಾ ಇದ್ದಾರೆ. ಕೆಲವು ಕಂಪನಿಗಳು, ಕೆಲವು ಇಂಡಿವಿಜುವಲ್ಸ್ ನಡೆಸ್ತಾ ಇದ್ದಾರೆ. ದಿನ ಒಂದು 4 ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಇದರಲ್ಲಿ ಕಚೇರಿಯಲ್ಲಿ. ಹಣ ಕೊಡ್ತಾ ಇಲ್ಲ, ಇಷ್ಟು ಸಮಯ ಆಯಿತು, 4 ಸರಿ ಹೋದೆ, 5 ಸರಿ ಹೋದೆ, ನಾಳೆ ಬಾ, ನಾಡ್ದು ಬಾ ಅಂತ ಹೇಳ್ತಾರೆ. ಅದರಲ್ಲಿ ಇದೊಂದು ಅಂಥ ಯಾವುದೇ ಆರೋಪ ಇಲ್ಲದೆ ನಡೆಸಿದೆ. ಆ ವಿಶ್ವಾಸನೂ 16 ವರ್ಷದಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಅದರಿಂದ ಯಾರು ಇಷ್ಟವರೆಗೆ ಇನ್ವೆಸ್ಟರ್ ಇದ್ದಾರೆ ಮತ್ತು ಇನ್ನೂ ಹೊಸದವರು ಸೇರಿಸಲಿಕ್ಕೆ ಇಚ್ಛಿಸ್ತಿದ್ದಾರೆ, ಇದು ಒಳ್ಳೆಯ ಅವಕಾಶ ಅಂಥೇಳಿ ಹೇಳ್ತಾ, ಇವತ್ತು ಈ ಅವಕಾಶ ನೀಡಿದ ನಮ್ಮ ಸಂಸ್ಥೆಯ ಶ್ರೀ ಲೋಕೇಶ್ ಅವರು ಮತ್ತು ನಿತಿನ್ರವರು ಮತ್ತು ಇನ್ನುಳಿದ 2 ನಿರ್ದೇಶಕರಿಗೆ ಎಲ್ಲರಿಗೂ ಮತ್ತು ನಮ್ಮ ಈ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವತ್ತು ಕೊಟ್ಟ ಅವಕಾಶಕ್ಕೆ ಸ್ಮರಿಸ್ತೇನೆ. ಧನ್ಯವಾದಗಳು.
ಹೂಡಿಕೆ ಸೇವೆಗಳನ್ನು ಪ್ರಾರಂಭಿಸಿದಾಗ ನಮ್ಮ ಗುರಿಯು ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆಯನ್ನು ಒದಗಿಸುವುದು. ಇಂದು ನಮ್ಮ ಸಂಸ್ಥೆಯು 16 ವರ್ಷಗಳ ಪ್ರಯಾಣವನ್ನು ಮುನ್ನಡೆಯುತ್ತಿರುವಾಗ ನಿಮ್ಮ ನಂಬಿಕೆ ನಮ್ಮ ಶಕ್ತಿಯಾಗಿದ್ದು, ನಿಮ್ಮ ಸಹಕಾರ ನಮ್ಮ ಬೆಳವಣಿಗೆಯ ಸ್ತಂಭವಾಗಿದೆ. ನೀವು ನಮಗೆ ನೀಡಿದ ಪ್ರೋತ್ಸಾಹಕ್ಕೆ ಅರ್ಪಣೆ. ಮೊದಲಿಗೆ ಶ್ರೀ ಗಿರಿಧರ್ ಭಟ್. ಮೊದಲಿಗೆ ಶ್ರೀ ಗಿರಿಧರ್ ಭಟ್ ಗೌರವಾನ್ವಿತ ಗ್ರಾಹಕರು ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಸರ್, ನಿಮ್ಮ ಅವಿಸ್ಮರಣೀಯವಾದ ವಿಶ್ವಾಸಾರ್ಹವಾದ ಬೆಂಬಲಕ್ಕೆ ನಾವು ಸದಾ ಚಿರಋಣಿಗಳು. ಗಿರಿಧರ್ ಭಟ್ರನ್ನು ನಾನು ಯಾವಾಗಲೂ ಸ್ಮರಿಸಬೇಕು. ಯಾಕಂತ ಹೇಳಿದರೆ ನಮ್ಮ ಕಂಪನಿ ಉದ್ಘಾಟನೆಯಾದ ದಿವಸದಿಂದ ನಿರಂತರ ಅವರು ಎಷ್ಟೇ ಬ್ಯುಸಿ ಇರಲಿ, ನಮ್ಮ ಒಂದು ವರ್ಷದ ಆ ದಿವಸದ ಪೂಜೆ ಹೊತ್ತು ಅವರು ಎಲ್ಲಿದ್ದರೂ ಕೂಡ ನಮ್ಮ ನಿರಂತರ ಈಗ 16 ವರ್ಷ ಕೂಡ ನಮ್ಮೊಟ್ಟಿಗೆ ಇದ್ದು ಅವರು ನಮಗೆ ಆಶೀರ್ವದಿಸಿದ್ದಾರೆ. ಹಾಗೆ ನಮಗೆ ಒಂದು ದೊಡ್ಡ ಗ್ರಾಹಕರಾಗಿಯೂ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಸಮರ್ಪಿಸುತ್ತೇನೆ. ಮುಂದೆ ನಮ್ಮ ಸಂಸ್ಥೆ
ನಾನು ರೊನಾಲ್ಡ್ ಗೋಮ್ಸ್ ಅಂತ, ಇವರ ಇತ್ತೀಚೆಗೆ ಸೇರಿದ ಒಬ್ಬ ಗ್ರಾಹಕ. ಡೆಫಿನೇಷನ್ ಕೊಡೋದಿದ್ದರೆ ಆಪತ್ತು ಬಾಂಧವ ಅಂತ ಹೇಳ್ತೇನೆ ನಾನು. ಕಷ್ಟದ ಟೈಮ್ನಲ್ಲಿ ವೆನ್ ವಿ ಆರ್ ರಿಯಲ್ ಇನ್ ನೀಡ್ ಆಫ್ ಫಂಡ್ಸ್ ಆರ್ ಹಣ ನಮಗೆ ಬೇಕಾದಾಗ ಇದೊಂದು ಅತ್ಯಂತ ಸೂಕ್ತ ಸಮಯದಲ್ಲಿ ನಮಗೆ ಒಂದು ಸಿಗುವಂಥ ಒಂದು ವ್ಯವಸ್ಥೆ. ಮತ್ತು ನವಚೇತನದಲ್ಲಿ ನಾನು ಕಂಡಂಥದ್ದು ವೃತ್ತಿಪರತೆ. ಅವರ ಸ್ಟಾಫ್ ಪರ್ಟಿಕ್ಯುಲರ್ಲಿ ಎಲ್ಲ ಅಷ್ಟೊಂದು ಕರೆಕ್ಟಾಗಿ ಅವರೊಂದು ಫೋನ್ ಮಾಡೋದು. ಇಲ್ಲಿ ಇವತ್ತು ಬರಬೇಕಾದರೆ ಅವ್ರದ್ದೊಂದು ಬಹುಶಃ 5-6 ಫೋನ್ ಬಂದಿರಬಹುದು ಎಲ್ರಿಗೂ. ಅಷ್ಟು ಪ್ರಾಂಪ್ಟಾಗಿ ಅವರು ಪ್ರೊಫೆಷನಲಿಸಮ್, ದಟ್ ಈಸ್ ವಾಟ್ ಐ ಲೈಕ್ ಇನ್ ದಿಸ್ ನವಚೇತನ ಚಿಟ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್. ನಿಮಗೆ ಉತ್ತರೋತ್ತರ ಯಶಸ್ಸನ್ನು ನಾನು ಕೋರ್ತೇನೆ. ದೇವರು ಒಳ್ಳೆಯದು ಮಾಡಲಿ. ನನಗೂ ಈ ನವಚೇತನ ಚಿಟ್ಸಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಾನು ನಿರಂತರವಾಗಿ ಒಂದು 10-12 ವರ್ಷಗಳಿಂದ ಇವರೊತ್ತಿಗೆ ಕೆಲಸ ಮಾಡ್ತಾಯಿದ್ದಾನೆ. ನಿರಂತರ ಅಂತ ಹೇಳಿದರೆ ನಮ್ಮ ಲೋಕೇಶ್ ಶೆಟ್ಟರು ಅಂತರ ಕಾದ್ಕೊಳ್ಳಿಕ್ಕೆ ಬಿಡ್ತಾಯಿಲ್ಲ. ಯಾವಾಗಲೂ ಒಂದು ಚಿಟ್ಟು ಮುಗಿಯುವಾಗ ಮತ್ತೊಂದು ಚಿಟ್ಟಿಲ್ಲ, ಸತೀಶರೇ ಇರೋ ಚಿಟ್ಟು ಮುಗಿಯಂದು ಬರ್ತೇನೆ ಕುಡಂಜಿಗೆ ಬರೋಡು ಅಂತ ಒಂದು ಆತ್ಮೀಯತೆ ನಮ್ಮ ಲೋಕೇಶ್ ಶೆಟ್ಟರಲ್ಲೇ ಕಾಣ್ಬೋದು. ಇವರ ಈಗಾಗಲೇ ಗೋಮ್ಸ್ ಅವರು ಹೇಳಿದಾಗೆ ಅವರ ವೃತ್ತಿಪರತೆಯು ಕೂಡ ಮೆಚ್ಚುವಂಥದ್ದೇ. ಚಿಟ್ ಫಂಡ್ ಅನ್ನುವಂಥದ್ದು ಸಾಮಾನ್ಯ ಕೆಲವರಿಗೆ ಅದರ ಬಗ್ಗೆ ಅನುಭವ ಉಂಟೋ ಇಲ್ಲ ಗೊತ್ತಿಲ್ಲ. ನಾನು ಹೊಸಬರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಿಟ್ ಫಂಡ್ ಯಾವಾಗಲೂ ನೀವು ಈಗಾಗಲೇ ನೋಡಿರ್ಬೋದು, ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಚಿಟ್ ಫಂಡಲ್ಲಿ ಇದ್ದಾರೆ. ಯಾಕಿದ್ದಾರೆ ಅನ್ನೋದು ಮೂಲ ಕಾರಣ ಏನಂತ ಹೇಳಿದರೆ, ಈ ಬ್ಯಾಂಕ್ ಫೈನಾನ್ಸ್ಗಿಂತ ನಮ್ಮ ಉದ್ದಿಮೆಗೆ ಮುಖ್ಯವಾದ್ದು ಬಂಡವಾಳ, ನಮ್ಮ ಬ್ಲಡ್ ಇದ್ದಾಗೆ. ಇದಕ್ಕೆ ಬ್ಯಾಂಕ್ ಫೈನಾನ್ಸಲ್ಲಿ ನಾವು ಹೋದರೆ ಏನಿಲ್ಲದ್ರೂ ಒಂದು 10-12% ಇಂಟ್ರೆಸ್ಟ್ ಬೀಳ್ತದೆ. ಬಟ್ ಇಲ್ಲಿ ಚಿಟ್ ಫಂಡಲ್ಲಿ ನಮ್ಗೆ ಏನಿದ್ರು ಕರೆಕ್ಟಾಗಿ ನೀವು ನಿರ್ವಹಿಸಿದರೆ 8-9% ವರ್ಕೌಟ್ ಆಗ್ತದೆ. ಇವರು ಆಗ ಹೇಳಿದಾಗೆ ನನಗೆ ನನ್ನ ಉದ್ದಿಮೆಗೆ ನಾನು ಒಂದು ಸಣ್ಣ ಉದ್ದಿಮೆದಾರ ಆದರೂ ಕೂಡ ಇಷ್ಟು ಒಂದು 10-12 ವರ್ಷಗಳಿಂದ ನನ್ನ ಉದ್ದಿಮೆ ಏನು 10 ಪಟ್ಟು 10 ಪಟ್ಟು ಜಾಸ್ತಿ ಆಗಿದೆ. ಇದರಿಂದ ಇನ್ನೊಂದು ಹೇಳೋದಂತ ಹೇಳಿದರೆ, ಪ್ರತಿ ಸಲ ನಮಗೆ ಬೇಕಾದ್ದು ನಾನು ಮುಖ್ಯವಾಗಿ ಒಂದು ಹೇಳ್ತೇನೆ ವಿಷಯ. ನನ್ನ ಆಡಿಟರ್ ಒಬ್ಬರು ನನಗೆ ಯಾವಾಗಲೂ ಹೇಳ್ತಾ ಇದ್ದಾರೆ, ನನ್ನ ಬ್ಯಾಲೆನ್ಸ್ ಶೀಟ್ ಪ್ರತಿ ವರ್ಷ ನೋಡುವಾಗ ಇದು ಎಂಥದ್ದು ಮಾರ್ಯಾರೆ ನಿಮ್ಮದು ಚೀಟ್ ಫಂಡ್ ಅಂತ. ಈ ಚೀಟ್ ಫಂಡ್ ಅಂತ ಹೇಳಿದರೆ ಅವರು ಯಾವ ಉದ್ದೇಶದಲ್ಲಿ ಹೇಳ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆದರೂ ಕೂಡ ನಾನಿದು ಚೀಟ್ ಫಂಡ್ ಅಂತ ನಾನು ಅದನ್ನು ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ ಇದು ಖಂಡಿತ ನಮ್ಮ ನವಚೇತನ ಚಿಟ್ಸ್ ಅಂತ ವಿಶ್ವಾಸಾರ್ಹ ಕಂಪನಿಯಲ್ಲಿ ನೀವು ಹೂಡಿಕೆ ಮಾಡಿದರೆ ನಿಮ್ಮ ಹಣಕ್ಕೆ ಏನೂ ತೊಂದರೆ ಇಲ್ಲ, ಖಂಡಿತ ಚೀಟ್ ಆಗುವಂಥ ಸಂದರ್ಭ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ 16 ವರ್ಷದ ಸಂಭ್ರಮಾಚರಣೆಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಜೊತೆಗೆ ನಮ್ಮನ್ನು ಈ ಸಂದರ್ಭದಲ್ಲಿ ಗೌರವಿಸೋದು ಕೂಡ ತಮ್ಮೆಲ್ಲರಿಗೂ ತಮ್ಮ ಸಂಸ್ಥೆಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಫಂಡ್ ನಂಬಿಕೆ, ಪ್ರಾಮಾಣಿಕತೆ, ವಿಶ್ವಾಸಕ್ಕೆ ಅನ್ವರ್ಥನಾಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನವಚೇತನ ಚಿಟ್ ಫಂಡ್ ಯಾವಾಗ ಪ್ರಾರಂಭಗೊಂಡಿತ್ತು ಅವತ್ತಿನಿಂದ ಲೋಕೇಶ್ ಶೆಟ್ಟರಿಗೆ ಮತ್ತು ನಮಗೆ ಒಂದು ಆ ಹುಟ್ಟಿನಿಂದ ಅವರ ನವಚೇತನ ಚಿಟ್ ಫಂಡ್ ಹುಟ್ಟಿನಿಂದಲೇ ನಾನು ಅವರ ಫಸ್ಟ್ ಫಂಡಿಂದಲೇ ನಾನು ಜಾಯ್ನ್ ಆಗಿದ್ದೆ. ಸೊ ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೇನೆ, ನಿಮಗೆ ಏನಾದರೂ ಸೇವಿಂಗ್ ಅಥವಾ ವ್ಯಾಪಾರೋದ್ಯಮಿಗಳಿಗೆ ಇನ್ವೆಸ್ಟ್ ಮಾಡಬೇಕು ಅಂತಾದರೆ ನವಚೇತನದಲ್ಲಿ ಚಿಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ತುಂಬ ನಂಬಿಕಾರ್ಹ ಸಂಸ್ಥೆ. ನೀವು ಅವರ ಹೆಸರಿನಲ್ಲಿ ಇರುವ ಹಾಗೆ ನವಚೇತನ, ನಿಮ್ಮ ಬಾಳಿಗೆ ನವಚೇತನ ಯಾವಾಗಲೂ ಆಗ್ತದೆ. 16ನೇ ವರ್ಷ ಅಲ್ಲ, 25 ವರ್ಷ, 50 ವರ್ಷ, 100 ವರ್ಷ ಸಂಭ್ರಮಣದಲ್ಲಿ ಮಾಡಿಕೊಳ್ಳಿ. ನೀವು ಯಶಸ್ಸಿನ ಉತ್ತುಂಗದಲ್ಲಿ ಏರಬೇಕು ಅಂತ ನನ್ನ ಆಶಯ. ಒಂದು ಸಂಸ್ಥೆ ಬೆಳಿಬೇಕು ಅಂತ ಆದರೆ ನಾವು ಕರ್ಮಯಜ್ಞವನ್ನು ಮಾಡಬೇಕು. ಯಜ್ಞದಲ್ಲಿ ತುಂಬ ನಮೂನೆಗಳುಂಟು. ಹೋಮ ಮಾಡೋದಕ್ಕೆ ಮಾತ್ರ ಯಜ್ಞ ಅಂತ ಹೇಳೋದಲ್ಲ, ಕರ್ಮ ಮಾಡೋದಕ್ಕೆ ಕೂಡ ಕರ್ಮಯಜ್ಞ ಅಂತ ಹೇಳಿದ್ದಾರೆ. ಈ ಒಂದು ಚಿಟ್ ಫಂಡ್ ಸಂಸ್ಥೆ ನಮಗೆ ಪ್ರಾರಂಭದಲ್ಲಿ ಲೋಕೇಶ್ ಶೆಟ್ಟರು ಮತ್ತು ಅವರ ಸಹವರ್ತಿಗಳೆಲ್ಲರೂ ಕೂಡ ಆತ್ಮೀಯವಾಗಿ ನಮ್ಮೊಟ್ಟಿಗೆ ಇದ್ದರು. ಇಂತಹ ಸಂದರ್ಭದಲ್ಲಿ ಅವರು ಕರ್ಮಯಜ್ಞವನ್ನು ಮಾಡಿದ್ರಿಂದ ಈ 16ನೇ ವರ್ಷದ ಪಾದಾರ್ಪಣೆ ಆಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಕರ್ಮ ಹೇಗಿರಬೇಕು ಅಂತ ಹೇಳುವಂಥದ್ದನ್ನು ಕೂಡ ಕೃಷ್ಣದೇವರು ಹೇಳಿದ್ದಾರೆ.
ಅದು ಯಜ್ಞದಾನ ತಪಕರ್ಮ, ಅದನ್ನು ತಪಸ್ಸನ್ನು ಮಾಡಿದ ರೀತಿಯಲ್ಲಿ ಆ ಒಂದು ಕರ್ಮವನ್ನು ಮಾಡಬೇಕಂತೆ ಮನುಷ್ಯ. ಯಾವುದೇ ಕೆಲಸವನ್ನು ಮಾಡೋದಾದರೂ ಕೂಡ ಅದು ನಾನು ದೇವರ ಕೆಲಸ ಅಂತ ಹೇಳುವಂಥ ಪ್ರೀತಿಯಿಂದ ಮಾಡಿದರೆ ಮಾತ್ರ ಆ ಸಂಸ್ಥೆಗೆ ಯೋಗ್ಯವಾದಂಥ ಸ್ಥಾನಮಾನ ಪ್ರಗತಿ ಸಿಗ್ತದೆ. ಅದು ನಮ್ಮ ನವಚೇತನ ಚಿಟ್ಸ್ ಫಂಡ್ನಲ್ಲಿ ಸಿಕ್ಕದ್ದು ನಾವು ಕಾಣ್ತಾ ಇದ್ದೇವೆ. ನಮಗೆ ಭಾರಿ ಆ ಸಂಸ್ಥೆಯ ಮೇಲೆಯೂ ಅದರ ಮುಖ್ಯಸ್ಥರ ಮೇಲೆಯೂ ಕೂಡ ತುಂಬ ಪ್ರೀತಿ ವಿಶ್ವಾಸವೂ ಇದೆ. ಮುಂದಕ್ಕೂ ಕೂಡ ಈ ಸಂಸ್ಥೆ ಉತ್ತರೋತ್ತರವಾದಂಥ ಅಭಿವೃದ್ಧಿಯಾಗಲಿ ಮತ್ತು ಸಂಸ್ಥೆಗೂ ಸಂಸ್ಥೆಯ ಮುಖ್ಯಸ್ಥರಿಗೂ ಹಾಗೂ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಗಣ್ಯರೇ ಮತ್ತು ನಮ್ಮ ಈ ನವಚೇತನ ಚಿಟ್ ಫಂಡ್ ಎಲ್ಲ ಸದಸ್ಯರ ಮೆಂಬರ್ಸ್ಗಳಿಗೆ ನಮ್ಮ ಧನ್ಯವಾದಗಳು. ನಮ್ಮ ಲೋಕೇಶ್ ಶೆಟ್ಟಿಯವರು ಅವರ ನಾನು ಚಿಟ್ ಫಂಡ್ ಸೇರಿಕೊಂಡು ಒಂದು 5 ವರ್ಷ ಆಯಿತು. ಆದರೆ ಸಹ ಅವರ ಪರಿಚಯ ನನಗೆ 25 ವರ್ಷ ಮೊದಲಿನಿಂದ ಅವರ ಪರಿಚಯ ಉಂಟು. ಅವರ ಮದುವೆ ಟೈಮ್ನ ಸಹ ನಾವು ಚಿನ್ನ ಎಲ್ಲ ಮಾಡಿಕೊಟ್ಟಿದ್ದೆ. ಒಂದು ಕಾರಣದಿಂದ ಅವ್ರು ನಮ್ಮಲ್ಲಿ ಬರ್ತಾರೆ, ಹಾಗೆ ಒಂದು ಮೆಂಬರು ಅದೇ ಕಂಟಿನ್ಯೂ ಹಾಕ್ಕೊಂಡು ಹೋಯಿತು. ಅದರಿಂದ ಅವರಿಗೆ ನಮಗೂ ಲಾಭ ಉಂಟು, ಅವ್ರಿಗೆ ಲಾಭ ಉಂಟು. ನಮಗೆ ಬೇಕಾದಾಗ ಅವರಿಗೆ ಮೊನ್ನೆಗ ಹೇಳಿದ ಹಾಗೆ ಫಸ್ಟ್ ಅಗತ್ಯ ಇರುವಾಗ ನಮಗೆ ಹಣ ಬೇಕಾದರೆ ಫೋನ್ ಮಾಡಿ ಕೂಡಲೇ ಅವರು ಒಂದು 5 ದಿವಸದವರೆಗೆ ಕೊಡ್ತಿದ್ದರು ಅವರು ನಮಗೆ. ಅದರಿಂದ ನಮಗೆ ತುಂಬ ಬೆನಿಫಿಟ್ ಆಗಿದೆ. ಅದು ನಮಗೆ ಪ್ರತಿಯೊಂದು ಬ್ರ್ಯಾಂಚ್ ಮಾಡೋಕ್ಕೆ ಸಹ ನಮಗೆ ಅಗತ್ಯ ಬೀಳ್ತದೆ. ವ್ಯಾಪಾರಸ್ಥರಿಗೆ ಎಷ್ಟು ಹಣ ಇದ್ದರೂ ಕಡಿಮೆನೇ. ನೀವು ಬೇಕಾದರೆ 100 ಕೋಟಿ ತಂದು ಕೂಡ ಅವ್ರಿಗೆ ನಾವು ಅದು ಆದ್ರಂತ ಪುನಃ ಒಂದು 10 ಕೋಟಿ ಬೇಕು ಅವರಿಗೆ. ಹಾಗೆಯೇ ಅವರಿಗೆ ನವಚೇತನ ಅಂದರೆ ಲೋಕೇಶ್ ಶೆಟ್ಟರ್ ಮತ್ತು ಬಾಕಿಯವರಲ್ಲಿ ಇದ್ದಾರೆ. ಆದರೆ ಅವರ ಆಡಳಿತದಲ್ಲಿ ಅವರಿಗೆ ಎಲ್ಲರಿಗೂ ಶುಭ ಆಗಲಿ ಎಂದು ನಾನು ಆ ರೀತಿ ನಮ್ಮ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ನಡೆಸಿದಂತಹ ಅದೃಷ್ಟ ಚೀಟಿ ಈ ಕಾರ್ಯಕ್ರಮವನ್ನು ನಡೆಸುವಂತಹ ಸಮಯ. ನಂಬರ್ 438 ರೋಷನ್ ಡಿಸೋಜಾ. (192) ಶ್ರೀಧರ್ ಶೆಟ್ಟಿ. (309) ಜಗದೀಶ್ ಕೊಟ್ಟಾರಿ. ನಂಬರ್ 405 ರಾಜೇಶ್. ನಂಬರ್ 267 ಕೊನೆಯ ಅದೃಷ್ಟ ಚೀಟಿ. ನಂಬರ್ 186 ದಿವಾಕರ್ ಶೆಟ್ಟಿ. ನಂಬರ್ 186 ದಿವಾಕರ್ ಶೆಟ್ಟಿ. Conclude today's investors meet. It is my privilege to extend our heartfelt gratitude to everyone who contributed to the success of this event. First and foremost, I would like to express our sincere thanks to our valued customer for your trust and unwavering support. Your belief in our vision continues to inspire us to aim higher and achieve more. We are immensely grateful to our auditor Keshav Balakurai and Vilas Prabhu, Superintendent Deputy Registrar of Chits and Cooperative Society, for gracing this function with your esteemed presence.
Your support and encouragement mean the world to us. Heartfelt gratitude goes to the Managing Director, Mr. Lokesh Shetty, and Directors Prakash Prasad Shetty for their unwavering leadership and guidance, which serve as the foundation of our achievement. Our deepest appreciation goes to Varsha and Gautami for leading the prayer and starting the event on the positive and spiritual note, setting the tone to a successful day. A big round thanks to the Master of Ceremony, Mrs. Rakshita Shetty, for skillfully guiding us through the program and ensuring its smooth flow. Our sincere thanks to Ms. Diksha D for the editorial touch, ensuring everything looked perfect and polished. A heartful thanks to our cherished customer who took time out of their busy schedule to join us here today. Your support and engagement are invaluable, and we are deeply grateful for your presence. To all our guests, your active participation and presence have made this gathering truly memorable. We look forward to continuing this journey together towards grateful achievement. We deeply appreciate all the staffs of Mangalore branch and the neighboring branches for their dedication, hard work, and meticulous planning, which ensured the event's success. Last but not the least, I wholeheartedly thank all those who have supported directly or indirectly towards the success of this event. Thank you once again and wishing you all the best. Have a wonderful day. Thank you.